ಮನುಷ್ಯ ಪರಲೋಕಕ್ಕೆ ಹೋಗಿದ್ಮೇಲೆ ಬಂದ್ಬಿಟ್ಟ, ಅಂಕಲ್ ಬಂದ್ಬಿಟ್ರು, ಆಂಟಿ ಬಂದ್ಬಿಟ್ರು, ಎಲ್ಲ ವಿಸಿಲ್ ಹೊಡೀರಿ ಅಂತ ಹೇಳಲ್ಲ. ಇಲ್ಲಿ ಮನ ತಿರುಗಿದ ತಕ್ಷಣವೇ ಅಲ್ಲಿ ಕ್ಲ್ಯಾಪ್ ಹೊಡಿತಾರೆ. ಯಾಕೆ ಗೊತ್ತಾ? ಇಲ್ಲಿ ಅವನ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ರೆ 100% ಹಿ ವಿಲ್ ಬಿ ಇನ್ ಹೆವೆನ್ ಅನ್ನೋದಕ್ಕೆ ಗುರುತು, ಕೈ ತಟ್ಟೋದು, ವಿಸಿಲ್ ಹೊಡೆಯೋದು. ನಾವೆಲ್ಲರೂ ನೀತಿವಂತರು, ಆದರೆ ಒಳ್ಳೆಯವರಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ನಿನ್ನ ಮನಸಾಕ್ಷಿ ಸಾಯಿಸ್ಬಿಡ್ತಾರೆ. ಇದು ಮಾಡಬಾರ್ದು, ಅದು ನೋಡಬಾರ್ದು, ಇದನ್ನು ಮುಟ್ಟಬಾರ್ದು, ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಒಳ್ಳೆ ಚಪ್ಪಲಿ ಹಾಕ್ಬಾರ್ದು, ಕ್ಲಿಪ್ ಹಾಕ್ಬಾರ್ದು, ಲಿಪ್ಸ್ಟಿಕ್ ಹಾಕ್ಬಾರ್ದು, ಐಬ್ರೋ ಎತ್ತಬಾರ್ದು, ಹೇರ್ ಡೈ ಹಾಕ್ಬಾರ್ದು, ಒಡವೆ ಹಾಕ್ಬಾರ್ದು. ದೇವರಪ್ಪೋ, ಇಂಥ ಟೀಚಿಂಗ್ಸ್ ಎಲ್ಲ ಹಾಕಿ 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 ಮನಸ್ಸಾಕ್ಷಿನ ಸಾಯಿಸ್ಬಿಡ್ತಾರೆ. ಅಂತ ಬಿ ಕೇರ್ಫುಲ್ ಫಾರ್ ದಟ್ ಟೀಚಿಂಗ್ಸ್. ಕನ್ವಿಕ್ಷನ್ ಕಮ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್. Condemnation comes from the evil spirit. Conviction comes from the Holy Spirit. Conviction ಅಂದರೆ ಹೌದು, ನಾನು ಇದನ್ನು ಮಾಡಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ, ಇನ್ನೂ ಚೆನ್ನಾಗಿ ಕೊಡೋಣ, ಇನ್ನೂ ಚೆನ್ನಾಗಿ ಪ್ರೇಯರ್ ಮಾಡೋಣ. ಕನ್ವಿಕ್ಷನ್. ದೇವ್ರು ಮಾತಾಡಿ ನಿಮ್ಮ ನೀನೇನಕ್ಕೂ ಯೂಸ್ ಇಲ್ಲ, ನೀನಷ್ಟೇ. ಕಂಡಮ್ನೇಷನ್, ಇಟ್ಸ್ ಫ್ರಮ್ ಈವಿಲ್ ಸ್ಪಿರಿಟ್. ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಎಲ್ಲರೂ ಸೇರಿ, ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಎಲ್ಲರೂ ಸರಿ, ನನ್ನ ಎಲ್ಲ ಆಶೀರ್ವಾದಕ್ಕೆ
ಆರಾಧನೆ ತಂದೆಯಾದ ದೇವರಿಗೆ ಆರಾಧನೆ ಆರಾಧನೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಆರಾಧನೆ ಆರಾಧನೆ ಪವಿತ್ರಾತ್ಮನಿಗೆ ಆರಾಧನೆ ಆರಾಧನೆ ತ್ರಿಯೇಕತ್ವ ದೇವರಿಗೆ ಆರಾಧನೆ ಆರಾಧನೆ ಕರಗಳೆಲ್ಲ ತಟ್ಟಿ ಓ ರಸಂಗಲ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಕರಗಳೆಲ್ಲ ತಟ್ಟಿ let us give praise to God. We glorify your name. Holy Ghost. Thank you, Holy Spirit. Holy Spirit. Holy Ghost. Holy Ghost. Father, we praise you, Master. Jesus, we exalt your name. Prosperous in the name of Jesus. Be on fire in the name of Jesus. Be on fire in the name of Jesus. I release the spirit of joy. I release the spirit of joy. Fire of the Holy Ghost. Fire of the Holy Ghost. Yes, Lord. Thank you, Jesus. We glorify your name. We magnify your name. We exalt your name. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್, ಈಗ ದೇವರ ವಾಕ್ಯಕ್ಕೆ ಹೋಗೋಣ. ಆನ್ಲೈನಲ್ಲಿ ನನ್ನ ನೋಡ್ತಾ ಇರುವವರು ನೀವು ಸಹ ನನ್ನೊಂದಿಗೆ ವಾಕ್ಯಗಳನ್ನು ಕೇಳಿ ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಪ್ರೈಸ್ ದಿ ಲಾರ್ಡ್. ಆಮೆನ್.
ನಾವು ಒಂದೊಂದು ತಿಳ್ಕೊಬೇಕು, ಯಾವಾಗಲೂ ಸೈತಾನನು ಕ್ರೈಸ್ತರಿಗೆ ವಿರೋಧವಾಗಿ ಇದ್ದಾನೆ ಅನ್ನೋದು ಎಲ್ಲರಿಗೂ ಗೊತ್ತು. ಈಗ ನೀವೆಲ್ಲ ಸಿನಿಮಾ ನೋಡ್ತೀರಾ, ದೇವ್ರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಸಿನಿಮಾ ನೋಡೋದ್ರಿಂದ ಸೈತಾನನಿಗೆ ಏನು ಲಾಭ? ತುಂಬ ಜನ ಸ್ಮೋಕ್ ಮಾಡ್ತಾರೆ, ಪಾಸ್ಟರ್ ಬಿಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇರಲಿ. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಪ್ರೇಯರ್ ಮಾಡಬೇಕು, ಒಂದು ಡೆಲಿವರೆನ್ಸ್ ಬೇಕು ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ನೀವು ಸ್ಮೋಕ್ ಮಾಡೋದ್ರಿಂದ ಸೈತಾನನಿಗೇನು ಖುಷಿ? ಮತ್ತು ಎಲ್ಲರೂ ಹೇಳ್ತಾರಲ್ವಾ, ಒಂದು ಸೈತಾನನ ಕ್ರಿಯೆನೇ ಒಬ್ಬ ಮನುಷ್ಯನ ಪಾಪ ಮಾಡಿಸೋದು. ಒಬ್ಬ ಮನುಷ್ಯನ ಪಾಪದಲ್ಲಿ ತಗೊಂಬರೋದು ಯಾರು? ಸೈತಾನನ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನ ಪಾಪ ಮಾಡಿಸಿ ಆ ಪಾಪದ ಮುಖಾಂತರ ಅವನಿಗೇನು ಖುಷಿ ಆಗುತ್ತೆ ಹೇಳಿ ನೋಡೋಣ? ಟು ಬ್ರಿಂಗ್ ಕಂಡಮ್ನೇಷನ್ ಆ್ಯಂಡ್ ಟು ಟೇಕ್ ಯು ಅವೇ ಫ್ರಮ್ ಗಾಡ್. ಅದೇ ಅವನ ಇಂಟೆನ್ಷನ್, ಅವನ ಉದ್ದೇಶ ಏನು ಗೊತ್ತಾ? ನಿಮಗೂ ದೇವರಿಗೂ ಇರುವಂಥ ಒಂದು ಸಂಬಂಧನ ಪಾಪದ ಮುಖಾಂತರ ತಗೊಂಬಂದು ನಿಮ್ಮೊಳಗಡೆ ಮನಸ್ಸಾಕ್ಷಿಯಲ್ಲಿ, ನಾನು ಪಾಪಿ, ನಾನು ತಪ್ಪು ಮಾಡಿಬಿಟ್ಟೆ, ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ಒಂದು ಭಾವನೆಗಳು ನಿಮ್ಮೊಳಗಡೆ ತಗೊಂಬಂದು ನಿಮ್ಮಿಂದ ನಿಮ್ಮನ್ನು ದೇವರಿಂದ ದೂರ ಕರ್ಕೊಂಡು ಹೋಗಬೇಕು ಅಂತಲೇ ಅವನು ಇದನ್ನೆಲ್ಲ ಮಾಡೋದು. ಅದನ್ನು ಬಿಟ್ಟು ನೀವು ಸೇದೋದ್ರಿಂದ, ನೀವು ಸಿನಿಮಾ ನೋಡೋದ್ರಿಂದ, ನೀವು ಪಾಪ ಮಾಡೋದ್ರಿಂದ ಅವನಿಗೇನೂ ಲಾಭ ಇಲ್ಲ. ಅದಕ್ಕೇ ಗ್ರೇಸ್ ಮಾತಾಡೋದು. ಯಾವಾಗ ಗೊತ್ತಾ? ಯಾವಾಗೆಲ್ಲ ನಾನು ಗ್ರೇಸ್ ಮಾತಾಡ್ತೀನೋ, ಯಾವಾಗೆಲ್ಲ ಕೃಪೆ ಮಾತಾಡ್ತೀನೋ, ಆವಾಗೆಲ್ಲ ಪಾಪದ ಒಂದು ಹಿಡಿತದಿಂದ ಮನುಷ್ಯರು ಬಿಡುಗಡೆ ಆಗ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವೆನ್ ಐ ಸ್ಪೀಕ್ ಗ್ರೇಸ್, ಸಿನ್ ಲೂಸಸ್ ಇಟ್ಸ್ ಪವರ್. ಈಗ ಒಂದು ಇಲಿ ಐತೆ ಅಂತ ಇಟ್ಕೊಳ್ಳಿ. ಒಂದು ಇಲಿನ ಒಂದು ಹಾವು ಅಟ್ಟಿಸ್ಕೊಂಡು ಹೋಗ್ತೈತೆ. ಆವಾಗ ಇದು ಹಾವು ಇಲಿ ಆವಾಗ ತಪ್ಪಿಸ್ಕೊಂಡ್ಬಿಡ್ತೈತೆ. ತಿರ್ಗಿ ಆಚೆ ಬಂದಾಗಲ್ಲ ಇದು ಅಟ್ಟಿಸ್ಕೊಂಡ್ಬಿಡ್ತೈತೆ. ಏನು ಮಾಡಬೇಕು? ಇಲಿಗೆ ಆವತ್ರ ಹೆಂಗೆ ಫೈಟ್ ಮಾಡಬೇಕು ಅಂತ ಕಲಿಸ್ಕೊಡ್ಬೇಕು. ಆಗುತ್ತಾ? ಆಗಲ್ಲ. ಸೊ ಏನು ಮಾಡಬೇಕು ಅಂದರೆ, ಇಲಿ ಕಷ್ಟಪಟ್ಟು ಓಡ್ತಾ ಇರ್ಬೇಕಾದ್ರೆ ಹಾವು ಹಿಂದೆ ಓಡ್ತಾ ಇರ್ತೈತಲ್ಲ, ಅಲ್ಲಿ ಒಂದು ಹದ್ದನ್ನು ಬಿಟ್ಬಿಡ್ಬೇಕು. ಒಂದು ಹದ್ದನ್ನು ಬಿಟ್ಟರೆ ಹೆಂಗೆ ಏನು ಮಾಡುತ್ತೆ? ಹಾವನ್ನು ಎತ್ಕೊಂಡೇ ಹೋಗ್ಬಿಡುತ್ತೆ. ಅದೇ ರೀತಿಯೇ ಮನುಷ್ಯ ಪಾಪ ಹಿಂದೆ ಗ್ರೇಸ್ ಇಳಿದು ಬಂದಾಗ ಆ ಹಾವನ್ನೇ ಎತ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿಯೇ ಕೃಪೆ ಬಂದಾಗ ಪಾಪನೇ ಇಲ್ಲದೇ ಇರೋ ಥರ ಮಾಡಿಬಿಡುತ್ತೆ. ಅದೇ ಗ್ರೇಸ್. ಸೊ ನಾವು ಹೆಂಗೆ ಪಾಪಕ್ಕೆ ವಿರೋಧವಾಗಿ ಫೈಟ್ ಮಾಡಬೇಕು ನಾವು ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ದ ಲವ್ ಆಫ್ ಗಾಡ್, ದ ಗ್ರೇಸ್ ಆಫ್ ಗಾಡ್. ದೇವ್ರು ನನಗಾಗಿ ನಿಮಗಾಗಿ ಏನೆಲ್ಲ ಮಾಡಿದ್ದಾರೆ. ಪಾಪದ ಹಿಡಿತದಲ್ಲಿ ನೀವಿಲ್ಲ, ನೀವು ಬಿಡುಗಡೆ ಆಗಿಬಿಟ್ಟಿದ್ದೀರಾ, ನೀವು ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನ್ ನಿಮ್ಮಲ್ಲಿದ್ದಾರೆ ಅನ್ನೋದೇ ಸಂದೇಶ. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ರಿಸ್ಟಿಯಾನಿಟಿ ಎಲ್ಲ ಪರಲೋಕಕ್ಕೆ ಹೆಂಗೋಗ್ಬೇಕು. ಹೋಗ್ತೀರಾ ಇಲ್ವಾ? ಪರಲೋಕಕ್ಕೆ ಹೋಗ್ತಾರಾ ಇಲ್ವಾ? ಪರಲೋಕಕ್ಕೆ ಹೆಂಗೋಗ್ಬೇಕು? ಇವತ್ತು ಪ್ರೀಚಿಂಗ್ ಎಲ್ಲ ಅದೇ. ಈಗ ನೋಡಿ, ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ಇಲ್ಲಿಂದ ಒಂದು ಮೀಟಿಂಗ್ಗೆ ನಾನು ಚೆನ್ನೈಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟೆ. ಅವ್ರು ಅಲ್ಲಿಂದ ಫೋನ್ ಮಾಡ್ತಾ ಇದ್ದಾರೆ, ಪಾಸ್ಟರ್ ಬಂದ್ಬಿಟ್ರಾ, ಬರ್ತೀರಾ ಇಲ್ವಾ? ಗ್ಯಾರಂಟಿನೇ ಇಲ್ಲ. ನೀವು ಅಲ್ಲಿಂದ ಹೊರಡ್ಬಿಟ್ರಾ, ಆನ್ ಟೈಮಿಗೆ ಬಂದುಬಿಡ್ತೀರಾ ಅಂತ. ನಾನೇನು ಮಾಡ್ತೀನಿ, ಟೈಮ್ಗೆ ಕರೆಕ್ಟಿಗೆ ಏರ್ಪೋರ್ಟ್ಗೆ ಹೋಗಿ ಫ್ಲೈಟಲ್ಲಿ ಕುಂತ್ಬಿಡ್ತೀನಿ. ಪಾಸ್ಟರ್ ಫೋನ್ ಮಾಡ್ತಾರೆ, ಪಾಸ್ಟರ್ ಖಂಡಿತವಾಗ್ಲೂ ಬಂದೇ ಬರ್ತೀರಾ ಇಲ್ವಾ ಅಂತ ಹೇಳಿದ್ರೆ ನಾನೇನು ಹೇಳಬೇಕು? ನಾನು ಫ್ಲೈಟಲ್ಲೇ ಇದ್ದೀನಿ, ಬರೋದು ಗ್ಯಾರಂಟಿ. ಒಂದು ವೇಳೆ ಮನೇಲಿ ಇದ್ದಿದ್ರೆ ನಾನು ಹೇಳ್ಬೋದು, ಪಾಸ್ಟರ್ ಟ್ರೈ ಮಾಡ್ತೀನಿ, ಫ್ಲೈಟ್ ಸಿಕ್ಕಿದ್ರೆ ಬರ್ತೀನಿ, ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬೋದು. ಈಗ ಪಾಸ್ಟರ್ ನಾನು ಕರೀತಾ ಇದ್ದಾರೆ, ಬರ್ತೀರಾ ಅಂತ. ಇವಾಗ ನಾನೇನು ಹೇಳಬೇಕು? 100% ಬರ್ತೀನಿ. ಯಾಕೆ ಗೊತ್ತಾ?
ಐ ಆಮ್ ಆಲ್ರೆಡಿ ಇನ್ ಫ್ಲೈಟ್. ಅದೇ ರೀತಿಯೇ ಒಬ್ಬ ಕ್ರಿಸ್ತನಲ್ಲಿದ್ದರೆ 100% he will be in heaven. ಬರ್ತೀರಾ, ಹೇಗಾದರೂ ಪರಲೋಕನ ಮುಟ್ತೀರಾ ಅನ್ನೋ ಸಂದೇಹನೇ ಇಲ್ಲ. ಅರ್ಥ ಆಯ್ತಲ್ಲ? ಇವಾಗ ನೋಡಿ, ಇವಾಗ ಒಂದು ಮ್ಯಾಚ್ ಆಡಬೇಕು ಅಂದರೆ ಕರೆಕ್ಟಾಗಿ ಒಂದು ಫುಟ್ಬಾಲ್ ಪ್ಲೇಯರ್ ಹತ್ರ ಹೋಗ್ಬಿಟ್ರೆ ಆ ಪರ್ಸನ್ ಹತ್ರ ಬಾಲ್ ಹೋದರೆ ಖಂಡಿತವಾಗ್ಲೂ ಗೋಲ್ಗೆ ಹೋಗುತ್ತೆ. ಇವಾಗ ರೊನಾಲ್ಡೋ ಹತ್ರ ಬಾಲ್ ಹೋಗ್ಬಿಟ್ರೆ ಎಲ್ಲರಿಗೂ ಏನು ಕಾನ್ಫಿಡೆನ್ಸ್ ಗೊತ್ತಾ? ಗೋಲ್ ಪೋಸ್ಟ್ಗೆ ಖಂಡಿತವಾಗ್ಲೂ ಹೋಗುತ್ತೆ, ಯಾಕಂದರೆ ಅವನ ಹತ್ರ ಹೋಗ್ಬಿಡ್ತು. ಇವಾಗ ನೋಡಿ, ಲಾಸ್ಟ್ 6 ಒಂದೇ ಒಂದು 6 ಇದೆ. ಲಾಸ್ಟ್ ಬ್ಯಾಟ್ಸ್ಮನ್ ಯಾರು ಬರೋದು ಅಂದರೆ ಧೋನಿ ಬರೋದು. ಧೋನಿ ಬಂದರೆ ಏನು ಗ್ಯಾರಂಟಿ? ಒಂದು 6 ಲಾಸ್ಟಲ್ಲಿ ಫೈನಲ್ ಆಗಿ ಇದ್ದೇ ಇರುತ್ತೆ ಅಂತ. ಸೊ ಬಾಲ್ ರೊನಾಲ್ಡೋ ಹತ್ರ ಹೋದರೆ ಗೋಲ್ ಪೋಸ್ಟ್ಗೆ ಹೋಗುತ್ತೆ. ಕ್ರಿಸ್ತನಲ್ಲಿ ಒಬ್ಬ ಕ್ರೈಸ್ತ ಇದ್ದರೆ ಖಂಡಿತವಾಗ್ಲೂ ಹಿ ಈಸ್ ಇನ್ ಹೆವೆನ್. ನೋಡಿ, ಸತ್ಯವೇದ ಈ ರೀತಿ ಹೇಳುತ್ತೆ. ಲೂಕ್ 15:7, ಲೂಕನಿಗೆ ಬರೆದ ಪುಸ್ತಕ 15:7. ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಪರಲೋಕದಲ್ಲಿ ಏನಿದೆ ಅಂತೆ? ಸಂತೋಷ. ಸಂತೋಷ ಅಂದರೆ ಹೆಂಗಿರುತ್ತೆ? ಪರಲೋಕದಲ್ಲೇ ಸಂತೋಷ ಇರುತ್ತಂತೆ. ಹೆಂಗಿರುತ್ತೆ ಪರಲೋಕ? ಯೋಚನೆ ಮಾಡಿ. ಐ ಸೇ ಟು ಯು ದಟ್ ಲೈಕ್ ವೈಸ್ ದೇರ್ ವಿಲ್ ಬಿ ಮೋರ್ ಜಾಯ್ ಇನ್ ಹೆವೆನ್ ಓವರ್ ಒನ್ ಸಿನ್ನರ್. ಪರಲೋಕದಲ್ಲಿ ಸಂತೋಷ ಹೆಂಗಿರುತ್ತೆ? ಇವಾಗ ನೀವು ಖುಷಿ ಆದರೆ ಏನು ಮಾಡ್ತೀರಾ? ರೈಟ್. ನೋಡಿ, ಖುಷಿಗೆ ಗುರುತು ಇದು ಅಲ್ವಾ? ಒಬ್ಬ ಮನುಷ್ಯ, ಒಂದು ಪಾಪಿ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಈ ಥರ ಇರ್ತೈತಂತೆ. ಒಬ್ಬ ಮನುಷ್ಯ ದೇವ್ರ ಕಡೆ ತಿರ್ಕೊಂಡಿದ್ದ ತಕ್ಷಣವೇ ಇಷ್ಟು ಸೌಂಡ್ ಇರ್ತೈತಂತೆ ಪರಲೋಕದಲ್ಲಿ. ಇಟ್ಕೊಳ್ಳಿ, ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯ ಪರಲೋಕಕ್ಕೆ ಹೋಗಿದ ಮೇಲೆ ಇಷ್ಟು ಸೌಂಡಾ, ಅಥವಾ ದೇವ್ರ ಕಡೆಗೆ ತಿರುಗಿಬಿಟ್ರೇ ಇಷ್ಟು ಸೌಂಡಾ? ಇಷ್ಟು ಅರ್ಥ ಆದರೆ ಸರಿ. ಒಬ್ಬ ಮನುಷ್ಯ ಪರಲೋಕಕ್ಕೆ ಹೋಗಿದ್ಮೇಲೆ ಬಂದ್ಬಿಟ್ಟ, ಓ ಅಂಕಲ್ ಬಂದ್ಬಿಟ್ರು, ಆಂಟಿ ಬಂದ್ಬಿಟ್ರು, ಎಲ್ಲ ವಿಸಿಲ್ ಹೊಡೀರಿ ಅಂತ ಹೇಳಲ್ಲ. ಇಲ್ಲಿ ಮನ ತಿರುಗಿದ ತಕ್ಷಣವೇ ಅಲ್ಲಿ ಕ್ಲ್ಯಾಪ್ ಹೊಡಿತಾರೆ. ಯಾಕೆ ಗೊತ್ತಾ? ಇಲ್ಲಿ ಅವನ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ರೆ 100% ಹಿ ವಿಲ್ ಬಿ ಇನ್ ಹೆವೆನ್ ಅನ್ನೋದಕ್ಕೆ ಗುರುತು. ಕೈ ತಟ್ಟೋದು, ವಿಸಿಲ್ ಹೊಡೆಯೋದು. ಅದೇ ಗ್ಯಾರಂಟಿ. ದಟ್ ಈಸ್ ಶ್ಯೂರಿಟಿ. ಸೊ ಒಬ್ಬ ಮನುಷ್ಯ ಹೋಗಿದ ಮೇಲೆ ಪರಲೋಕ ಸಂತೋಷ ಪಡಲ್ಲ. ವೆನ್ ಈ ಅಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್, ದೆನ್ ಇಟ್ ಸೆಲ್ಫ್ ಹೆವೆನ್ ವಿಲ್ ಸ್ಟಾರ್ಟ್ ರಿಜಾಯ್ಸಿಂಗ್. ನೋಡಿ, ಅದನ್ನೇ ಹೇಳೋದು. ಐ ಸೇ ಟು ಯು ಲೈಕ್ ವೈಸ್ ದೇರ್ ವಿಲ್ ಬಿ ಮೋರ್ ಜಾಯ್ ಇನ್ ಹೆವೆನ್ ಓವರ್ ಒನ್ ಸಿನ್ನರ್ ಹೂ ರಿಪೆಂಟ್ಸ್. ಎಷ್ಟು ಜನ ರಿಪೆಂಟ್ ಆಗಿದ್ದೀರಾ? ನೀವು ಯಾವಾಗ ರಿಪೆಂಟ್ ಆಗಿ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರು ಆವಾಗಲೇ ಪರಲೋಕ ನಿಮ್ಗೆ ಕೈ ತಟ್ಟಾಯಿತು. ಎಲ್ಲರೂ ಏನು ಅಂದ್ಕೊಂಡವ್ರೆ? ಒಳಗಡೆ ಹೋಗಿದ ತಕ್ಷಣ ಕೈ ತಟ್ಟಿ ವೆಲ್ಕಮ್ ಬ್ರದರ್ ಸಿಸ್ಟರ್ ಒಳಗೆ ಬನ್ನಿ ಅಂತ ನಮಗೆ ಪರಲೋಕದಲ್ಲಿ ವೆಲ್ಕಮ್ ಮಾಡ್ತಾನಂತ. ನೋ. ನೋಡಿ, ಚಿಕ್ಕ ರೆವಲ್ಯೂಷನ್ನೇ ಲೈಫನ್ನು ಚೇಂಜ್ ಮಾಡೋದು. ನೆನ್ನೆನೂ ಒಂದು ಸಿಸ್ಟರು ಧಾರವಾಡದಿಂದ ಫೋನ್ ಮಾಡಿದರು. ಅವ್ರಿಗೆ ಥೈರಾಯ್ಡ್ ಕ್ಯಾನ್ಸರ್ ಅಂತ ಡಾಕ್ಟ್ರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅವರು ಹೇಳಿದ್ರು, ಪಾಸ್ಟರ್, ಈ ಥರ ನಮ್ಮ ಪಾಸ್ಟರ್ಸ್ಗಳೇ ರಕ್ಷಣೆ ಹೊಂದಿರೋರೇ ಏನು ಹೇಳಿದ್ರು ಅಂದರೆ, ನೀನೇನು ಮಾಡ್ದೋ ಗೊತ್ತಿಲ್ಲ, ದೇವ್ರು ಈ ರೀತಿ ನಿನಗೆ ಶಿಕ್ಷೆ ಕೊಟ್ಬಿಟ್ರು ಅಂತ. ತುಂಬ ನಾನು ಹೊಡೆದೋಗ್ಬಿಟ್ಟಿದ್ದೆ. ಯಾರೋ ಒಬ್ರು ಹೇಳಿದ್ರು, ನೀನು ಯಾರ್ದು ಕೇಳಬೇಡ, ಫಿಲಿಪ್ ಪಾಸ್ಟರ್ದು ಕೇಳು ಅಂತ ನನಗೆ ನಿಮ್ಮ ಮೆಸೇಜನ್ನು ಸೆಂಡ್ ಮಾಡಿದ್ರು. ಪಾಸ್ಟರ್, ಯಾವತ್ತು ನಿಮ್ಮ ಮೆಸೇಜನ್ನೇ ಕೇಳಿದ್ನೋ ನನ್ನ ಒಳಗಡೆ ನಂಬಿಕೆ ಒಂದು ಬಂತು. ನೋಡಿ, ನನಗೆ ಕ್ಯಾನ್ಸರ್ ಇಲ್ಲ, ನಾನು ಇನ್ನೂ ಬಾಳ್ತೀನಿ, ನಾನು ಇರ್ತೀನಿ ಅನ್ನೋ ಧೈರ್ಯನ ತೊಗೊಂಬಂತು. ನೀವು ಮಾತನಾಡೋ ಒಂದೊಂದು ಮಾತಲ್ಲಿ, ಒಂದು ಮೂವಲ್ಲಿ, ಒಂದು ಆ್ಯಕ್ಷನಲ್ಲಿ ಏನು ಪವರ್ ಇದೆ ಪಾಸ್ಟರ್ ಅಂತ. ಸೊ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಾನು ನಿಮ್ಮನ್ನು ನೋಡಿದಾಗಿಂದ ನನಗಿವಾಗ ಯಾವುದ್ರ ಬಗ್ಗೆನೂ ಭಯ ಇಲ್ಲ ಪಾಸ್ಟರ್. ಕ್ಯಾನ್ಸರ್ ಅಂತ ಹೇಳಿದರು ಸಹ ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ನನಗೆ ದೇವರು ನಿಮ್ಮನ್ನು ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅಂದರು. ಸೊ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಹೆಂಗೆ ಪರಲೋಕಕ್ಕೆ ಹೋಗಬೇಕು, ನಾವಿನ್ನೂ ಹೆಂಗೆ ಸರಿ ಹೋಗಬೇಕು, ನಾವಿನ್ನೂ ಹೆಂಗೆ ನೀತಿವಂತರಾಗಬೇಕು. ನೋಡಿ, ಇದನ್ನೇ ಪ್ರೀಚಿಂಗ್ ಮಾಡಿ ಮಾಡಿ ನಾವಿನ್ನೂ ಸರಿ ಇಲ್ಲ, ನಾವಿನ್ನೂ ಸರಿ ಆಗಬೇಕು, ನಾವಿನ್ನೂ ಸರಿ ಇಲ್ಲ ಅನ್ನೋ ಕಂಡಮ್ನೇಷನಲ್ಲೇ ಪ್ರೀಚಿಂಗ್ಗಳು ಓಡ್ತಾ ಇರೋದು. ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ವಿ ಆರ್ ಆಲ್ ರೈಚಸ್.
ಎಲ್ಲರೂ ಹೇಳಿ. ನಾವೆಲ್ಲರೂ ನೀತಿವಂತರು, ಆದರೆ ಒಳ್ಳೆಯವರಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ಒಳ್ಳೆಯವರಲ್ಲ ಅಂದ್ರೂ ನಾವೆಲ್ಲ ನೀತಿವಂತರು ಪೋಸ್ಟಲ್ಲಿದ್ದೀವಿ. ಅದನ್ನು ಚೆನ್ನಾಗಿ ತಿಳ್ಕೊಬೇಕು. ಈಗ ಈ ಕಂಡಮ್ನೇಷನ್ ಅಂದರೆ ಏನು ಗೊತ್ತಾ? ನಮ್ಮೊಳಗಡೆ ಈ ತಪ್ಪಾದ ಮನೋಭಾವನೆ ಅಥವಾ ತಪ್ಪಾದ ಮನಸ್ಸಾಕ್ಷಿನ ತೊಗೊಂಬರೋದೇ ಕಂಡಮ್ನೇಷನ್. ಸೊ ನೀವು ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಡಬಾರ್ದು, ಮಕ್ಕಳಾಗೋದಕ್ಕೆ ಪ್ರಯತ್ನ ಪಡಬಾರ್ದು. ವಿ ಆರ್ ಆಲ್ರೆಡಿ ಸನ್ಸ್ ಆಫ್ ಗಾಡ್. ನೋಡಿ, ಈ ಗ್ರೇಸ್ ಬಗ್ಗೆ ತಿರ್ಗಾ ಎಷ್ಟು ಸತಿ ಒಂದು ವಾಕ್ಯ ಓದಿದ್ರು ಅದು ಅವಾಗವಾಗ ನಮಗೆ ಬೇಕು. ಚೆನ್ನಾಗಿ ತಿಳ್ಕೊಳ್ಳಿ. ರೋಮನ್ಸ್ 5:18, ರೋಮಾಪುರದವ್ರು ಬರೆದ ಪುಸ್ತಕ 5ನೇ ಅಧ್ಯಾಯ 18ನೇ ವಾಕ್ಯ. ದೇರ್ಫೋರ್ ಆ್ಯಸ್ ಥ್ರೂ ಒನ್ ಮ್ಯಾನ್ಸ್ ಅಫೆನ್ಸ್ ಜಡ್ಜ್ಮೆಂಟ್ ಕೇಮ್ ಟು ಆಲ್ ಮೆನ್. ಆಲ್, ಎಲ್ಲರೂ ಹೇಳಿ. ಆಲ್, ಎಲ್ಲ ಮನುಷ್ಯರಿಗೂ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಎಲ್ಲರೂ ಹೇಳಿ ಇನ್ನೊಂದ್ಸತಿ. ಎಲ್ಲರೂ ಅಂದಮೇಲೆ ಅದರಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಹೆಂಗೆ ಎತ್ಕೊಳ್ಳೋದು? ಈಗ ಈ ರೀತಿ ಹೇಳ್ತೀನಿ. ಈಗ 35 ಪಾಸಿಂಗ್ ಮಾರ್ಕು. ಈಗ ಕೆಲವರು ಒಂದು ಕ್ಲಾಸಲ್ಲಿ 35 ಪಾಸಿಂಗ್ ಮಾರ್ಕು. ಇವಾಗ ಒಂದು 10 ಜನ ಅವರೇ. 10 ಜನದಲ್ಲಿ ಒಬ್ಬ ಬಂದು 2 ಮಾರ್ಕ್ಸ್, ಎರಡನೇವನು 4 ಮಾರ್ಕ್ಸ್, ಇನ್ನೊಬ್ಬ ಬಂದು 10, ಇನ್ನೊಬ್ಬ ಬಂದ್ಬಿಟ್ಟು 15. ಈ ರೀತಿ 10, 15, 18, 20, 22, 23, 25. ಒಬ್ಬ ಮಾತ್ರ 32. ಅದರಲ್ಲಿ ಯಾರು ಪಾಸು? ಅದರಲ್ಲಿ ಒಬ್ಬ 34 ಅಲ್ವಾ? ಆ ರೀತಿಯೇ ಡೋಂಟ್ ಕಂಪೇರ್ ಎನಿ ಒನ್ ಇನ್ ದಿಸ್ ವರ್ಲ್ಡ್. ನೀವು ಈ ಲೋಕದಲ್ಲಿ ಈ ಪಾಸ್ಟರ್ ಆ ಪಾಸ್ಟರ್ ಜುಬ ಹಾಕಿದ್ದಾರೆ, ಪಾಸ್ಟರ್ ದಾಡಿ ಬಿಟ್ಟಿದ್ದಾರೆ ಅಂತ ಕಂಪೇರ್ ಮಾಡಬೇಡಿ. ಜುಬ ಹಾಕಿದ್ದಾರೆ ಪಾಸ್ಟರ್, 34 ಮಾರ್ಕ್ಸ್. ಪಾಸ್ಟರ್ ಇಲ್ಲಿವರೆಗೂ ಗಡ್ಡ ಬಿದ್ದಾರೆ, 34.5. ಪಾಸ್ಟರ್ ಚಪ್ಪಲಿ ಹಾಕೇ ಇಲ್ಲ, 34. ಪಾಸ್ಟರ್ ಶೂ ಹಾಕಿದ್ದಾರೆ, ಓಕೆ 10 ಮಾರ್ಕ್ಸ್. ಟೀ ಶರ್ಟ್ ಹಾಕಿದ್ದಾರೆ, ಓಕೆ 8 ಮಾರ್ಕ್ಸ್. ಬಟ್ ಆಲ್ ಆರ್ ಇನ್ ಫೇಲ್ ಲಿಸ್ಟ್. ಅರ್ಥ ಆಯ್ತಾ? ನಾವು ಪ್ರೀಚಿಂಗ್ ಹೆಂಗೆ ಗೊತ್ತಾ? ಆ ಪಾಸ್ಟರ್ ನೋಡಿ, ಆ ಬ್ರದರ್ ನೋಡಿ, ಅವ್ರು ಟಿ ವಿಯಲ್ಲಿ ಬರ್ತಾರೆ ನೋಡಿ, ಮೊಣಕಾಲು ಹಾಕಿ ಮೊಣಕಾಲಲ್ಲೇ ನೀನು ಮೊಣಕಾಲಲ್ಲೇ ನಿಂತ್ಕೋ, ಮೆಣಸಿನ್ಕಾಯಿ ಮೇಲಾದರೂ ನಿಂತ್ಕೋ. ಹೆಂಗೆ? ಆಲ್ ಮೀನ್ಸ್ ಆಲ್. ಸೊ ಇವತ್ತು ನೀತಿಯಲ್ಲಿ ವ್ಯತ್ಯಾಸಗಳನ್ನು ತೋರಿಸ್ತೀವಿ. ನಾವು ನೀತಿಯಲ್ಲಿ ವ್ಯತ್ಯಾಸಗಳನ್ನು ತೋರಿಸ್ತೀವಿ. ಹೌ? ಬೈ ಕಂಪೇರಿಂಗ್ ಅದರ್ಸ್. ಇವ್ರು ನೋಡು, ಅವ್ರು ನೋಡು, ಈ ಸಿಸ್ಟರ್ ಎಷ್ಟೊತ್ತು ಪ್ರೇಯರ್ ಮಾಡ್ತಾರೆ ಗೊತ್ತಾ, ಅವ್ರು ಎಷ್ಟೊತ್ತು ಮೊಣಕಲಲ್ಲಿ ನಿಲ್ತಾರೆ ಗೊತ್ತಾ, ಇವ್ರು ಎಷ್ಟು ಅನ್ಯ ಭಾಷೆ ಮಾತಾಡ್ತಾರೆ ಗೊತ್ತಾ, ಅವ್ರು ನೋಡು ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾರೆ ನೋಡು ಅವ್ರು ಒಡವೆ ಹಾಕಿಲ್ಲ ಈ ರೀತಿ ಕಂಪ್ಯಾರಿಸನ್ನಲ್ಲೇ ನಾವು ಪ್ರಸಂಗಗಳು ಮಾಡ್ತೀವಿ ಹೊರತು ಯೇಸು ಕ್ರಿಸ್ತನ ಕಂಪೇರ್ ಮಾಡಿ ಯಾರು ಮಾತಾಡಲ್ಲ. ಯೇಸು ಕ್ರಿಸ್ತನನ್ನು ಯಾರು ಕಂಪೇರ್ ಮಾಡಿ ಮಾತಾಡ್ತಾರೋ ದಟ್ ಈಸ್ ದ ರಿಯಲ್ ಗಾಸ್ಪಲ್. ಸೊ ವಿ ಶುಡ್ ನಾಟ್ ಕಂಪೇರ್ ಎನಿ ಒನ್ ಆನ್ ದಿಸ್ ಅರ್ತ್. ಈ ಲೋಕದಲ್ಲಿ ಯಾವ ಮನುಷ್ಯನನ್ನು ಹೋಲಿಸ್ಬೇಡಿ, ಯಾಕಂದರೆ ಎಲ್ಲರೂ ಫೇಲ್ ಮಾರ್ಕಲ್ಲೇ ಇರೋದು. ಅದು ಯೇಸು ಸ್ವಾಮಿನ ಸ್ವೀಕಾರ ಮಾಡಿದಂಥ ಒಂದು ಬಿಲಿವರಿಂದ ಹಿಡಿದು ಪಾಸ್ಟರ್ವರೆಗೂ. ಪಾಸ್ಟರ್ ಆಗಿರೋದ್ರಿಂದ 35 ಮಾರ್ಕ್ಸ್ ಬಂದಿಲ್ಲ, ಪಾಸ್ ಮಾರ್ಕ್. ಅವರು ಪ್ರಾಫಿಟ್ ಆಗಿರೋದ್ರಿಂದ ಅಥವಾ ಇವ್ಯಾಂಜಲಿಸ್ಟ್ ಆಗಿರೋದ್ರಿಂದ, ಅವರು ಹೀಲಿಂಗ್ ಮಾಡೋದ್ರಿಂದ, ಅವರು ಅಪೋಸ್ತಲರ್ ಆಗಿರೋದ್ರಿಂದ ಯಾರೂ ಪಾಸ್ ಇಲ್ಲ. ಆಲ್ ಆರ್ ಫೇಲ್. ಎಲ್ಲರೂ ಹೇಳಿ. ಇಫ್ ಯು ವಾಂಟ್ ಟು ಕಂಪೇರ್ ಇನ್ ದಿಸ್ ವರ್ಲ್ಡ್, ಯು ಹ್ಯಾವ್ ಟು ಕಂಪೇರ್ ಓನ್ಲಿ ಒನ್ ಪರ್ಸನ್. ಬನ್ನಿ ಓದಿ ಕೆಳಗಡೆ. ಒಬ್ಬನ ಅವಿಧೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರು. ಯಾರಿಂದ ನೀತಿವಂತರು? ನಾನು ಹೋಲಿಯಾಗಿದ್ದೀನಿ ಅಂತ ಐ ಆಮ್ ನಾಟ್ ರೈಚಸ್. ಥ್ರೂ ಕ್ರೈಸ್ಟ್ ಐ ಆಮ್ ರೈಚಸ್. ದಟ್ಸ್ ಆಲ್.
ಅದಕ್ಕೇ ಇಫ್ ಯು ಹ್ಯಾವ್ ಟು ಬೋಸ್ಟ್ ಅಬೌಟ್ ಎನಿಥಿಂಗ್, ಅಬೌಟ್ ಎನಿವನ್, boast about Jesus. The sacrifice of Christ, the blood of Christ made you righteous. ನೋಡಿ, ಇದನ್ನೆಲ್ಲ ತಿಳ್ಕೊಂಬಿಟ್ರೆ ಸೈತಾನ್ನ ತುಳಿದು ಬಿಸಾಕ್ಬಿಡ್ತೀರ. ಹೇಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅರ್ಧ ಅವರ್ ಬೇಕು. ದೇವರೇ ನಾನು ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ದೇವರೇ ನನ್ನ ಬಾಯಲ್ಲಿ ಅಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಮಾಡಿ. ನೋಡಿ, ಕಾನ್ಷಿಯನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಮನಸ್ಸಾಕ್ಷಿ ಒಳ್ಳೆಯದು. ಮನಸ್ಸಾಕ್ಷಿ ಮುಖಾಂತರನೇ ದೇವ್ರು ಮಾತಾಡೋದು. ನೋಡಿ, ದೇವ್ರು ಹೆಂಗೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಸಹ ಇವತ್ತು ಮೆಸೇಜ್ ಇದೆ. ನೋಡೋಣ, ಟೈಮು ನಮಗೆ ಕರೆಕ್ಟಿಗೆ ಟೈಮ್ ಇದ್ದರೆ ನಾವು ನೋಡೋಣ. ಗಾಡ್ ಸ್ಪೀಕ್ಸ್ ಟು ಅಸ್ ಇನ್ 4 ways. 4 ವಿಧಗಳಲ್ಲಿ ದೇವ್ರು ನಮ್ಮೊಂದಿಗೆ ಮಾತನಾಡ್ತಾರೆ. ಯಾವುದು ಅಂತೆಲ್ಲ ನೋಡೋಣ. ಓಕೆ, ಸರಿ. ಇವಾಗ ಫಸ್ಟ್ ಫೌಂಡೇಶನ್ ಹಾಕ್ಬಿಡ್ತೀನಿ, ಆಮೇಲೆ ಬಿಲ್ಡಿಂಗ್ ಕಟ್ಟೋಣ. ಅದಕ್ಕೇ ನಾವು ಯಾರಿಗೂ ಯಾರನ್ನು ಈ ಲೋಕದಲ್ಲಿ ಹೋಲಿಸ್ಬಾರ್ದು. ಚೆನ್ನಾಗಿ ತಿಳ್ಕೊಳ್ಳಿ. ಯಾವ ಪಾಸ್ಟರ್ ಆದರೂ ಸರಿ, ಯಾವ ಪವರ್ಫುಲ್ ಪ್ರೀಚರ್ ಆದರೂ ಸರಿ, ಅವ್ರ ಥರ ಎಲ್ಲ ನೀನು ಬರೋಕ್ಕಾಗುತ್ತಾ ಅಂತ ಹೇಳಬಾರ್ದು. ನನಗೆ ಕೆಲವ್ರು ಹಂಗೆ ಹೇಳೋರು, ಆ ಪಾಸ್ಟರೆಲ್ಲ ಪರಿಶುದ್ಧವಂತರಪ್ಪ, ಅವು ಪಾಸ್ಟ್ರು ಎಲ್ಲ ನೀತಿವಂತರು ಅಂತ ಈ ರೀತಿ ಅವಾಗೆಲ್ಲ ಹೇಳೋರು. ನನಗೆ ಯೋಚನೆ ಆಗೋದು, ಅವರೆಲ್ಲ ಪರಿಶುದ್ಧವಂತರು ಅಂದರೆ ನಾವು ಪರಿಶುದ್ಧವಂತರಾಗೋದಕ್ಕೆ ಏನು ಮಾಡಬೇಕು? ಆಮೇಲೆ ನನಗೆ ಸತ್ಯ ಗೊತ್ತಾಗಿದ್ದ ಮೇಲೆ ಗೊತ್ತಾಯಿತು, ಪರಿಶುದ್ಧವಂತರಾಗೋದಕ್ಕೆ, ನೀತಿವಂತರಾಗೋದಕ್ಕೆ ಏನು ಮಾಡಬೇಕಾಗಿದ್ದಿಲ್ಲ. ಜಸ್ಟ್ ವಿ ಹ್ಯಾವ್ ಟು ಒಬೇ. ಆಮೆನ್. ಸರಿ, ನೋಡಿ, ವಾಟ್ ಈಸ್ ಒಬೀಡಿಯನ್ಸ್? ವಿಧೇಯತ್ವೆ ಅಂದರೆ ಏನು? ಅರಣ್ಯಕಾಂಡ ಬರೆದ ಪುಸ್ತಕ 16ನೇ ಅಧ್ಯಾಯ 26-27. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 16 ವರ್ಸ್ 26-27. ಈಗ ದೇವ್ರ ವಿರುದ್ಧವಾಗಿ ಕಾರ್ಯ ಮಾಡಿದ್ದು ಒಂದು ಗ್ರೂಪ್ ಇದೆ. ಮೋಶೆ ಸೆಂಟ್ರಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನೋಡಿ ಇವ್ರು ತಪ್ಪು ಮಾಡಿಬಿಟ್ರು, ಸೊ ಯಾರೆಲ್ಲ ಈ ಕಡೆ ಬರಬೇಕು ಅಂತ ಮನ ತಿರುಗ್ತಾರೋ ಈ ಕಡೆ ಬನ್ನಿ, ಇಲ್ಲ ನಾವು ಅಲ್ಲೇ ಇರ್ತೀವಿ ಅಂದರೆ ಇರಿ. ಈಗ ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನು ಗೊತ್ತಾ? ಈಗ ಭೂಮಿಯು ಬಾಯ್ದೆರೆದು ನುಂಗುವುದು. ಅಂದರೆ ಭೂಮಿ ಇವಾಗ ಓಪನ್ ಆಗುತ್ತೆ, ಎಲ್ಲರೂ ಒಳಕ್ಕೆ ಹೋಗ್ತಾರೆ. ನೋಡಿ, ಪಾತಾಳ ಅಂತಲೇ ಇಟ್ಕೊಳ್ಳಿ, ಹೆಲ್ ಹೆಂಗೆ ಬರುತ್ತೆ? ಇದೇ ಜಾಗದಲ್ಲೇ ಓಪನ್ ಆಗಿ ಎಲ್ಲ ಹಂಗೆ ಹೊರಟೋದ್ರು. ಭೂಮಿಯು ಬಾಯ್ದೆರೆದು ಅವರನ್ನು, ಅವರ ಮನೆಯವರನ್ನು, ಕೋರಾಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ನೋಡಿ, ಮೋಶೆ ಹೇಳ್ತಾನೆ, ಎಲ್ಲರೂ ಈ ಕಡೆ ಬಂದ್ಬಿಡಿ, ಈಗ ಎಲ್ಲರೂ ಸಾಯ್ತಾರೆ ಅಂತ ಹೇಳಿದ ತಕ್ಷಣ ಒಂದು ಗ್ರೂಪ್ ಏನು ಮಾಡ್ತು ಗೊತ್ತಾ? ಅಲ್ಲಿಂದ ಇಲ್ಲಿಗೆ ಬಂದರು. ಒಂದು ಗ್ರೂಪ್ ಏನು ಮಾಡ್ತು ಗೊತ್ತಾ? ಅಲ್ಲೇ ಇದ್ದರು. ಯಾರು ಅಲ್ಲೇ ಇದ್ರೋ ಎಲ್ಲರೂ ಹೊರಟದ್ರು. ಯಾರು ಅಲ್ಲಿಂದ ಇಲ್ಲಿಗೆ ಬಂದರೋ ಬದುಕೊಂಡ್ರು. ಇವಾಗ ಇವ್ರು ಬದುಕೊಳ್ಳೋದಕ್ಕೆ, ಬಾಳೋದಕ್ಕೆ ಏನು ಮಾಡಿದ್ರು? ಒಂದೇ ಒಂದು ಮಾಡಿದ್ರು. ಏನು ಗೊತ್ತಾ? ಅಲ್ಲಿಂದ ಇಲ್ಲಿಗೆ ಬಂದರು, ತಪ್ಪಿಸ್ಕೊಂಡ್ರು. ಕ್ರಿಶ್ಚಿಯಾನಿಟಿ ಏನು ಗೊತ್ತಾ? ಹೊರಗಡೆಯಿಂದ ಒಳಗೆ ಬಂದಿದ್ದೀರ ಅಷ್ಟೇ. ಅಲ್ಲಿಂದ ಸಾಯ್ತೀರಪ್ಪ ಅಂತ ಹೇಳ್ತಾ ಇದ್ವಲ್ಲ, ಬೇಡಪ್ಪ ನಾನು ಇಲ್ಲೇ ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಇಲ್ಲಿ ಬಂದ್ರೆ ದಟ್ ಈಸ್ ಕಾಲ್ಡ್ ಒಬೀಡಿಯನ್ಸ್. ಒಬೀಡಿಯನ್ಸ್ ಅನ್ನೋದು ಭಾಳ ಧನಕಾರ್ಯ. ಏನೋ ದೊಡ್ಡದಾಗಿ ಏನೋ ಗುಡ್ಡನ ಎತ್ಕೊಂಡ್ಬಂದು ಆ ಕಡೆಯಿಂದ ಈ ಕಡೆ ತಳ್ಳಿಬಿಟ್ಟು ನಿಂತ್ಕೊಳ್ಳೋದು ಏನೂ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರ. ಆ ಕಡೆ ಏಸು ಇರಲಿಲ್ಲ, ಈ ಕಡೆ ಯೇಸು ಸ್ವಾಮಿ ನಂಬಿ ಈ ಕಡೆ ಬಂದಿದ್ದೀರಲ್ಲ, ಅಷ್ಟೇ. ನೀವು ಪಾತಾಳದಿಂದ, ನರಕದಿಂದ ತಪ್ಪಿಸ್ಕೊಂಡ್ರೆ. ಆಮೆನ್. ಒಂದೇ ಒಂದು ಮಾತು ಕೇಳಿ, ಯೇಸು ಸ್ವಾಮಿನ ಜನ ಸ್ವೀಕಾರ ಮಾಡ್ಕೊಳ್ತೀರ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಜಸ್ಟ್ ಯು ಚೇಂಜ್ ಯುವರ್ ಪೊಸಿಷನ್. ದಟ್ ಈಸ್ ಕಾಲ್ಡ್ ರಿಪೆಂಟೆನ್ಸ್. ಮನ ತಿರುಗುವಿಕೆ ಅಂದರೆ ಏನು ಗೊತ್ತಾ? ಯೇಸು ಸ್ವಾಮಿ ಮಾಡಿದ್ದನ್ನು, ಶಿಲುಬೆಯಲ್ಲಿ ಸತ್ತದನ್ನು ಜಸ್ಟ್ ಐ ಆಮ್ ಬಿಲೀವಿಂಗ್. ದೇವರೇ, ನನಗಾಗಿ ನೀನು ಶಿಲುಬೆಯಲ್ಲಿ ಸತ್ತಲ್ಲಪ್ಪ, ನಾನು ನಿನ್ನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತೀನಿ. ನನ್ನನ್ನು ನಿನ್ನ ಮಗನಾಗಿ ಮಾಡಿಕೊಂಡದಕ್ಕಾಗಿ ಸ್ತೋತ್ರ. ನನ್ನ ಪಾಪಗಳನ್ನೆಲ್ಲ ನೀನು ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನಿಂದ ನನ್ನ ಹೃದಯದೊಳಗಡೆ ಬಂದಿದ್ದಕ್ಕಾಗಿ ಸ್ತೋತ್ರ. ಫಿನಿಶ್ಡ್. ಸ್ಯಾಲ್ವೇಷನ್ ಪ್ರೇಯರ್. ಇಷ್ಟು ಹೇಳಿದ ತಕ್ಷಣ ರಕ್ಷಣೆ ಬಂದುಬಿಟ್ರಿ. ಏನು ಇವಾಗ ಆಶೀರ್ವಾದ? ಹಾಡೇನು? ಪ್ರೈಸ್ ಆ್ಯಂಡ್ ವರ್ಷಿಪ್ ಏನು? ಚರ್ಚಿಗೆ ಬೈಬಲ್ ಇಟ್ಕೊಂಬರೋದೇನು? ಆಡೋದೇನು? ಸೇವೆ ಮಾಡೋದೇನು? ಏನು ಜಂಪಿಂಗು, ಏನು ಫೈರು, ಏನು ಅನೈಟಿಂಗ್, ಇದೆಲ್ಲ ನಡೆದಿದ್ದು ಒಂದೇ ಒಂದು. ಏನು ಗೊತ್ತಾ? ಜಸ್ಟ್ ಅಲ್ಲಿಂದ ಇಲ್ಲಿಗೆ ಚೇಂಜ್ ಆದ್ರೆ.
ಇವತ್ತು ನೀವೆಲ್ಲ ರಕ್ಷಣೆ ಒಂದು ಇಷ್ಟು ಖುಷಿಯಾಗಿ ಆನಂದವಾಗಿ ಇದ್ದೀರಾ, ದೇವ್ರು ಮಾಡ್ತಾರೆ ನಂಬಿಕೆ, ಇದೆಲ್ಲ ಹೆಂಗೆ ಬಂತು? ಜಸ್ಟ್ ಒಂದೇ ಒಂದು ಯೇಸುವೇ ನನ್ನ ಹೃದಯಕ್ಕೆ ಬಾಪ ಅಂತ ಒಂದೇ ಒಂದು ಕಾರ್ಯ ಮಾಡಿದರೆ, ದಟ್ ಈಸ್ ಕಾಲ್ಡ್ ರಿಪೆಂಟೆನ್ಸ್. ಹೌದಾ ಇಲ್ವಾ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಯಾವಾಗ ಯೇಸು ಸ್ವಾಮಿ ನಿಮ್ಮ ಒಳಗಡೆ ಬಂದ್ಬಿಟ್ರೋ, ಯು ಆರ್ ಎ ನ್ಯೂ ಕ್ರಿಯೇಷನ್. ಎಲ್ಲರೂ ಹೇಳಿ. ಕೆಲವರು ಹೇಳ್ತಾರೆ, ಪಾಸ್ಟರ್ ಮತ್ತು ಪಾಪ ನನ್ನ ಕೈಲಿ ಬಿಡೋಕ್ಕೆ ಆಗ್ತಾಯಿಲ್ಲ, ಪಾಪದಿಂದ ಆಚೆ ಬರಬೇಕು, ಏನು ಮಾಡೋದು ಗೊತ್ತಿಲ್ಲ. ನೋಡಿ, ಇಫ್ ಯು ಆರ್ ಇನ್ ಕ್ರೈಸ್ಟ್ ಎವ್ರಿಥಿಂಗ್ ಈಸ್ ನ್ಯೂ. ಇವಾಗ ಉದಾಹರಣೆ ಹೇಳಬೇಕು ಅಂದರೆ, ಒಂದು ಲೀಫ್, ಒಂದು ಎಲೆ ತಗೊಂಬಪ್ಪ, ಒಂದೇ ಒಂದು ಎಲೆ, ಒಂದು ಲೀಫ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವು ಲೋಕದಿಂದ ಹಿಂಗೆ ಬಂದುಬಿಟ್ವಿ ಸಪ್ರೇಟ್. ಇದು ಪಾಪ, ನಾವು ಪಾಪದಿಂದ ಬಿಡುಗಡೆ ಆಯಿತು ಅಂತ ಹೇಳ್ತೀನಿ. ವಿ ಆರ್ ಆಲ್ ಇನ್ ಕ್ರೈಸ್ಟ್ ಅಲ್ವಾ? ಈಗ ಇದು ಸಿನ್ ಅಂತ ಇಟ್ಕೊಳ್ಳೋಣ, ಇದೇ ಪಾಪ. ಈಗ ಇದು ಹೆಂಗಿದೆ? ಇದಕ್ಕೆ ಪ್ರಾಣ ಆಯ್ತಾ ಇಲ್ವಾ? ಇದಕ್ಕೆ ಲೈಫ್ ಇದೆಯಾ ಇಲ್ವಾ? ಲೈಫ್ ಇಲ್ಲ ಅಂದರೆ ಹೆಂಗಿರಬೇಕು? ಒಣಗೋಗಿರಬೇಕು. ಮತ್ತು ಇನ್ನೂ ಗ್ರೀನಾಗೇ ಇದೆಯಲ್ಲ, ಸತ್ತೋಯ್ತು. ಅಲ್ಲಿ ಯಾವಾಗ ಕಟ್ಟಾಯ್ತೋ ಆವಾಗಲೇ ಸತ್ತೋಯ್ತು ಅಲ್ವಾ? ಮತ್ತು ಎಲ್ಲ ಇನ್ನೂ ಹಂಗೇ ಐತೆ ಹಸಿರು. ಅರ್ಥ ಆಯ್ತಾ? ಒಬ್ಬ ಮನುಷ್ಯ ಕ್ರಿಸ್ತನೊಳಗಡೆ ಬಂದಿದ್ದ ತಕ್ಷಣ ಪಾಪ ಪಾಸ್ಟರ್ ಇನ್ನೂ ಹಂಗೆ ಐತೆ, ಇನ್ನೂ ಸ್ವಲ್ಪ ದಿವಸ ನೋಡಿ ಒಣಗೋಗಿರ್ತೈತೆ. ಇದೇ ಎಲೆನ ನಾಳೆ ಬಂದು ನೋಡಿ, ಬರೋವಾರ ಬಂದು ನೋಡಿ, ಇದು ಇಲ್ಲೇ ಇದ್ದರೆ ಹೆಂಗಿರ್ತೈತೆ ಗೊತ್ತಾ? ಎಲ್ಲನೂ ಒಣಗೋಗಿ ಹಿಂಗೆ ಬಿದ್ದಿರ್ತೈತೆ. ಒಬ್ಬ ಮನುಷ್ಯ ಕ್ರಿಸ್ತನಲ್ಲಿ ಬಂದುಬಿಟ್ರೆ ಪಾಪಗಳೆಲ್ಲ ಹಂಗೆ ಇಮಿಡಿಯೇಟ್ ರಿಯಾಕ್ಷನ್ ನೋಡ್ಬಾರ್ದು, ಇಮಿಡಿಯೇಟ್ ಚೇಂಜಸ್. ಅಯ್ಯೋ ಏನು ಇವನು ಇನ್ನೂ ಹಿಂಗೆ ಅವನಲ್ಲ. ಇಟ್ ವಿಲ್ ಟೇಕ್ ಟೈಮ್, ಬಟ್ ಸಿನ್ ಗಾನ್. ಇವಾಗ ಯಹೂದ್ಯಲನ್ನು ಒಬ್ಬರನ್ನ ಕರ್ಕೊಂಬಂದರು ನೋಡಿ, ಅಡಲ್ಟ್ರಸ್ ವುಮೆನ್, ವ್ಯಭಿಚಾರ ಮಾಡ್ತಾ ಇದ್ದಂಥ ಒಂದು ಸ್ತ್ರೀಯನ್ನು ಕರ್ಕೊಂಬಂದರು. ಇವಾಗ ಶಿ ವಾಸ್ ಅಂಡರ್ ಲಾ, ಯಹೂದ್ಯಳು ಅವಳು. 10 ಕಮ್ಯಾಂಡ್ಮೆಂಟ್ಸ್ ಇತ್ತು. 10 ಕಮ್ಯಾಂಡ್ಮೆಂಟ್ ಇಟ್ಕೊಂಡೆ ಏನು ಮಾಡ್ತಾಯಿದ್ಲು? ಬೆಳಿಗ್ಗೆ ಚೆನ್ನಾಗಿ 10 ಕಮ್ಯಾಂಡ್ಮೆಂಟ್ಸ್ ಎಲ್ಲ ಹೇಳ್ಬಿಟ್ಟು ಬೈಬಲೆಲ್ಲ ಓದ್ಬಿಟ್ಟು ಹೋಗಿದ್ದಾಳೆ ಕೆಲಸಕ್ಕೆ. ಏನು ಕೆಲಸ? ವ್ಯಭಿಚಾರ, ಅಡಲ್ಟ್ರಿ. ಸೊ ಅಡಲ್ಟ್ರಿ ಮಾಡಿದ್ದವಳನ್ನ ಸಿಕ್ಕಿಸ್ಬಿಟ್ರು, ಅಲ್ಲಿ ಹಿಡ್ಕೊಂಬಂದರು. ಇವಳು ಶಿ ವಾಸ್ ಅಂಡರ್ ಲಾ. ಸೊ 10 ಕಮ್ಯಾಂಡ್ಮೆಂಟ್ಸ್ ಕೆಳಗಡೆ ಇದ್ರೂ ಏನು ಮಾಡ್ಬೋದು? ಪಾಪ ಮಾಡ್ಬೋದು. ಗ್ರೇಸ್ ಕೇಮ್, ಜೀಸಸ್ ಎಂಟರ್ಡ್. ಏನು ಹೇಳಿದ್ರು? ಇನ್ಮೇಲೆ ಪಾಪ ಮಾಡಬೇಡ ಅಂದರು. ಯೇಸು ಸ್ವಾಮಿ ಬಂದಿದ ತಕ್ಷಣ, ಗ್ರೇಸ್ ಬಂದಿದ ತಕ್ಷಣ, ಅವರ್ ಲೈಫ್ ವಾಸ್ ಟೋಟಲಿ ಚೇಂಜ್ಡ್. ಇಫ್ ವಿ ಸ್ಪೀಕ್ ಲಾ, ಸ್ಟಿಲ್ ಯು ವಿಲ್ ಬಿ ಇನ್ ಸಿನ್. ವೆನ್ ವಿ ಸ್ಪೀಕ್ ಗ್ರೇಸ್, ಅಲ್ಲಿಂದ ಬಂದುಬಿಡ್ತೀರಾ. ಅದಕ್ಕೇ ಪಾಪನ ಸಾಯಿಸ್ಬೇಕಾದ್ರೆ ಗ್ರೇಸ್ ಮಾತಾಡ್ತಾ ಇರಬೇಕು. ಕಷ್ಟದಲ್ಲಿರೋರಿಗೆ, ಕಾಸಿನ ಕಷ್ಟ, ಹಣಕಾಸಿನ ಕಷ್ಟದಲ್ಲಿರೋರು ಯಾವಾಗಲೂ ಪ್ರಾಸ್ಪರಿಟಿ ಬಗ್ಗೆ ಕೇಳ್ತಾ ಇರಬೇಕು. ಅವ್ರು ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು. ಯಾರ ಹತ್ರ ಇಲ್ವೋ ಅವರೇ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಯಾರ ಹತ್ರ ಕಾಸಿಲ್ವೋ ಅವ್ರ ಹತ್ರನೇ ಪ್ರಾಸ್ಪರಿಟಿ ಮಾತಾಡ್ತಾ ಇರಬೇಕು. ಕೆಲವರು ಹೇಳ್ತಾರೆ ಪಾಪ ಅವರೇ ಕಷ್ಟದಲ್ಲಿ ಅವ್ರೆ, ಈ ಫಿಲಿಪಾಸ್ಟು ಪ್ರಾಸ್ಪರಿಟಿನ ಮಾತಾಡ್ತಾವ್ರೆ. ಯಾರಿಗೆ ಹಣಕಾಸಿನ ಕಷ್ಟ ತುಂಬ ಇದೆಯೋ ಅವ್ರಿಗೇನೆ ಪ್ರಾಸ್ಪರಿಟಿ ಬೇಕು, ಅವ್ರ ಹತ್ರನೇ ತುಂಬ ಮಾತಾಡಬೇಕು. ಇವಾಗ ನಿಮ್ಮ ಹತ್ರ ಇಲ್ಲ ಪಾಸ್ಟರ್, ನನಗೆ ಕೊಡೋಕ್ಕೇನಿಲ್ಲ, ಹಂಗಾರೆ ಚೆನ್ನಾಗಿ ಪ್ರಾಸ್ಪರಿಟಿ ಮೆಸೇಜ್ ಕೇಳ್ತಾನೆ ಇರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಇವಾಗ ಇವಳು ಪಾಪ ಮಾಡಿದ ತಕ್ಷಣ ಯೇಸು ಸ್ವಾಮಿನ ಎಲ್ಲರೂ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಯೇಸು ಸ್ವಾಮಿನ ಏನು ಹೇಳ್ತಾರೆ? ಅವಳು ಪಾಪ ಮಾಡಲು ಏನು, ನೀನೇನು ಮಾಡುವ? ಕಲ್ಲೋಡು ಸಾಯಿಸ್ಬೇಕು ಅಂತ ಪರ್ಮಿಷನ್ ಕೊಡು, ಚೆನ್ನಾಗಿ ಕ್ಯಾಕರ್ಸ್ ಹೋಗಿ, ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು. ಒಂದು ಗುಡ್ ಲೀಡರ್ ಅಂದರೆ ಹೆಂಗಿರಬೇಕು?
ಸ್ಟ್ರಿಕ್ಟಾಗಿರಬೇಕು. ಯೇಸು ಸ್ವಾಮಿ ಒಂದು ಗುಡ್ ಲೀಡರಾ ಇಲ್ವಾ? ಸ್ಟ್ರಿಕ್ಟಾಗಿದ್ರಾ? ಎಲ್ಲರೂ ಕಲ್ ತಗೊಂಡು ಹೊಡಿ ಅಂತಾರೆ. ಯೇಸು ಸ್ವಾಮಿ ಏನು ಹೇಳಿರ್ಬೇಕಾಯ್ತು? ಚೆನ್ನಾಗಿ ಕೊಡು 2 ತಾನೇ ಹೇಳಿರ್ಬೇಕಾಯ್ತು. ಫರ್ಗಿವ್. ಹೋಲಿ ಬಿಡಪ್ಪ, ಗುಡ್ ಲೀಡರ್ ಅಂದರೆ ಈ ಶುಡ್ ಫರ್ಗಿವ್. ಸೊ ವೆನ್ ಗ್ರೇಸ್ ಎಂಟರ್ಡ್, ಯೇಸು ಸ್ವಾಮಿ ಬಂದಿದ್ದ ತಕ್ಷಣ ಆ ಸ್ತ್ರೀ ಪಾಪ ಮಾಡೋದನ್ನು ಬಿಟ್ಲು. ಸೊ ವೆನ್ ಗ್ರೇಸ್ ಕೇಮ್, ಯಾವಾಗೆಲ್ಲ ಕೃಪೆ ಮಾತಾಡ್ತೀವೋ ನೋಡಿ, ಇವಾಗ ಫಸ್ಟೇ ನಾನು ಇದ್ದೀನಲ್ಲ ಪಾಸ್ಟರ್, ಏನೋ ಒಂದು ತಪ್ಪು ಮಾಡ್ತಾಯಿದ್ದೀನಿ, ನಾನು ಮಾಡಬಾರ್ದು ಅನ್ನೋದನ್ನ ನಾನು ಮಾಡ್ತಾಯಿದ್ದೀನಿ, ನನ್ನ ಮನಸ್ಸಾಕ್ಷಿ ತುಂಬ ಚುಚ್ತೈತೆ, ತಿರ್ಗಾ ನಾನು ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ, ನಾನು ನೀತಿವಂತನು, ಐ ಆಮ್ ರೈಚಸ್ ಅಂತ ಹೇಳ್ತಾನೆ ಇರಬೇಕು. ಈಗ ನೀವೆಂಥ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೇ ಇರ್ತಾರೆ. ಎಷ್ಟು ಜನ ನಂಬ್ತೀರಾ? ಇಫ್ ಯು ಕುಡ್ ಹಿಯರ್ ಗಾಡ್ ಕ್ಲಿಯರ್ಲಿ, it would not only get you out of problems, but it would help you avoid them altogether. God speaks. ದೇವ್ರು ನಮ್ಮೊಂದಿಗೆ ಮಾತನಾಡ್ತಾನೇ ಇರ್ತಾರಂತೆ. ಪಾಸ್ಟರ್ ನಾನು ಪಾಪಿ, ದೇವ್ರು ನನ್ನ ಹತ್ರ ಮಾತಾಡ್ತಾರ? ಆವಾಗ ತಾನೇ ಒಬ್ಬ ಕೊಲೆ ಮಾಡಿಬಿಟ್ಟು ಬಂದವನೇ, ಆಬೇಲ್ನ ಕೊಲೆ ಮಾಡಿಬಿಟ್ಟು ಕಾಯಿನ ಏನು ಮಾಡ್ತಾಯಿದ್ದ? ಕೊಲೆ ಮಾಡಿಬಿಟ್ಟು ಅವಾಗ ತಾನೇ ಕೈ ತೊಳ್ಕೊಂಡು ರಕ್ತ ಎಲ್ಲ ಸುರ್ಬಿಟ್ಟು ಬರ್ತಾಯಿದ್ದಾನೆ. ಕಾಯಿನೇ ವೆರ್ ಈಸ್ ಯುವರ್ ಬ್ರದರ್ ಅಂತ ದೇವ್ರು ಮಾತಾಡೋದು. ನನಗೇನು ಗೊತ್ತು ಅಂತಾನೆ. ಒಂದು ಮರ್ಡರರ್ ಹತ್ರ ದೇವ್ರು ಮಾತಾಡೋದಕ್ಕೆ ಸಾಧ್ಯ ಅಂದರೆ, ಕೊಲೆ ಮಾಡಿದವನ ಹತ್ರ ದೇವರು ಮಾತಾಡಿದ್ರು, ಒಂದು ಕೊಲೆಗಾರ ದೇವ್ರ ಶಬ್ದನ ಕೇಳಿಸ್ಕೊಂಡ ಅಂದಮೇಲೆ ನನ್ನ ಹತ್ರ ನಿಮ್ಮ ಹತ್ರ ದೇವ್ರು ಮಾತಾಡಲ್ಲ ಅಂತೀರಾ? ಅವಾಗ ತಾನೇ ಫ್ರೆಶ್ ಆಗಿ ದೇವ್ರು ಹೇಳಿದ್ರು ಆದಾಮನಿಗೆ ಅವಳಿಗೆ, ನೋಡಪ್ಪ ಈ ಹಣ್ಣನ್ನು ತಿನ್ನಬಾರ್ದು ಅಂತ. ಅದು ಯಾವ ಹಣ್ಣನ್ನು ಗೊತ್ತಿಲ್ಲ, ನಾವೇ ಆ್ಯಪಲ್ ಅಂತ ಇಟ್ಟಿರೋದು, ಓಕೆನಾ? ಆ್ಯಪಲ್ನ ಅರ್ಧ ಕಚ್ಬಿಟ್ಟು ಹಂಗೆ ಅದರಿಂದನೇ ಐಫೋನೆಲ್ಲ ಬಂತು ಅಂತಾರೆ. ಇವಾಗ ಆ್ಯಪಲ್ ಸಿಂಬಲ್ ಅಂತ ಯಾವುದೋ ಒಂದು ಬೆಸ್ಟ್ ಒಂದು ಫ್ರೂಟ್, ಅದು ಯಾವುದನ್ನು ಗೊತ್ತಿಲ್ಲ, ಒಟ್ಟಿನಲ್ಲಿ ಆ್ಯಪಲ್ ಅಂತ ನಮ್ಮ ಎಲ್ಲರ ಮೈಂಡಲ್ಲೂ ಫಿಕ್ಸ್ ಆಗಿಬಿಟ್ಟಿದೆ ನೋಡಿ. ಕೆಲವೊಂದು ಮೈಂಡಿಂದ ಫಿಕ್ಸ್ ಆಗಿರೋದು ಹೋಗ್ಬಿಡ್ಬೇಕು. ಯಾವುದನ್ನು ಒಳ್ಳೆಯದಾಗಿ ಯೋಚನೆ ಮಾಡಿದ್ರೆ ಎಲ್ಲನೂ ಒಳ್ಳೆಯದಾಗಿ ಇರುತ್ತೆ. ದೇವ್ರ ಹತ್ರ ಹೋಗೋದಕ್ಕೆ ನಾವು ಮೈಂಡ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ, ನಾವೆಲ್ಲ ಹೋಗೋಕ್ಕಾಗಲ್ಲ ಅಂತ. ಅದನ್ನೆಲ್ಲ ಚೇಂಜ್ ಮಾಡಬೇಕು. ಇವಾಗ ನೋಡಿ, ಜೊತೆಯಲ್ಲಿ ನೀನು ಜೊತೆಯಲ್ಲಿ ಇರು ಹೀಗೆ ಅಂದರೆ ಹೆಂಗೈತೆ ನಿಮಗೆ? ಯೇಸುವೇ ಜೊತೆಯಲ್ಲಿ ಇರಪ್ಪ ಅಂದರೆ ಹೆಂಗಿದೆ? ಚೆನ್ನಾಗಿದೆಯಾ? ನೀನು ಜೊತೆಯಲ್ಲಿ ಇರು ಹೀಗೆ ಎಂದೆಂದು ಅಂದರೆ ಪಾಸ್ಟರ್ ಸೂಪರ್ ಆಗಿದೆ. ಇದನ್ನೇ ನಾನು ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಲೆಟರ್ಸ್ lyrics are same, the tune is different. ಈಗ ನಾವು ಇದೇ ಟ್ಯೂನ್ನೇ ನಾನು ನನ್ನ ಜೊತೆಯಲ್ಲಿ ದೇವಾ ಇರು ಹೀಗೆ ಅಂದರೆ ವಾಲ್ಯೂಮ್ 4 ರಿಲೀಸ್ ಮಾಡ್ಬೋದು. ಇದನ್ನೇ ನಾನು ಜೊತೆಯಲ್ಲಿ ಬಿಲೀಫ್ ಫಸ್ಟ್ ನೋಡಿ, ಏನಪ್ಪ ಆಯಿತು, ಸಮಥಿಂಗ್ ಈಸ್ ಪ್ರಾಬ್ಲಮ್. ಯಾಗೋದಾ? ನಾನು ಲಿರಿಕ್ಸ್ ಕರೆಕ್ಟಾಗಿ ಆಡ್ತೇನೆ, ನಿನ್ನ ಪ್ರಾಬ್ಲಮ್ ನಿನ್ನ ಮೈಂಡಲ್ಲಿ. ಅದೇ ರೀತಿಯೇ ನಾವು ದೇವರೊಂದಿಗೆ ಕನೆಕ್ಷನಾಗಿ ಇರಬೇಕನ್ನೋದು ಸಮಥಿಂಗ್ ಈಸ್ ಡಿಸ್ಟರ್ಬಿಂಗ್ ಯು. ಆ ಡಿಸ್ಟರ್ಬೆನ್ಸ್ನ ಇವತ್ತು ಎತ್ತಾಕ್ಬಿಡ್ತೀನಿ. ಯು ವಿಲ್ ಹ್ಯಾವ್ ರೈಟ್ ಕನೆಕ್ಷನ್ ವಿತ್ ಗಾಡ್. ಪಾಸ್ಟರ್ ಇಂಥ ಎಕ್ಸಾಂಪಲ್ಲ? ಹಾಗೆ ಮೈಯೆಲ್ಲ ಹಾಗೆ ದೇವರ ಪ್ರಸನ್ನತೆ ಅಂತ ನಾನು ಹೇಳ್ತೀನಿ. ಇದನ್ನು ನಾನು ಲಿರಿಕ್ಸ್ ಮಾಡಿದ್ರೆ ಹೆಂಗೆ ಮಾಡ್ಬೋದು? ಇದನ್ನು ಲಿರಿಕ್ಸ್ ಮಾಡಿದ್ರೆ ಹೆಂಗೆ ಮಾಡ್ಬೋದು? ಮೈ ಮೇಲೆಲ್ಲ ಹಾಗೆ
ಹಾಗೆ ಪ್ರಸನ್ನತೆ ಹಾಗೆ ಇಳಿದು ಬರ್ತಾ ಇದೆ. ಟ್ಯೂನ್ ಹಾಕು ನೋಡೋಣ, ಟೈಮ್ ಬೇಕಂತೆ ನೋಡಿ. ಹಾಗೆ ನೀರಾಗಲೇ ನಿನ್ನ ಮೈಯ ಮೇಲೆ ಜಾರಿ ಹೋಗಲು ದ ಪ್ರೆಸೆನ್ಸ್ ಆಫ್ ಗಾಡ್. ನಾನೇನು ಹೇಳಿದೆ, ಹಾಗೇ ಪ್ರಸನ್ನತೆ ಮೈ ಮೇಲೆ ಜಾರು ಹೋಗ್ತಾ ಇದೆ ಅಂತೀನಿ. ನಿನ್ಗೆ ಯಾಕೆ ಅರ್ಥ ಬೇರೆ ಥರ ಕೇಳಿಸ್ತಿದ್ದೆ? ನೋಡಿ, ವರ್ಡಿಂಗ್ಸ್ ಆರ್ ಸೇಮ್, ಮೈಂಡ್ ಸೆಟ್ ಆರ್ ಡಿಫ್ರೆಂಟ್. ಅದಕ್ಕೆ ಯಾವುದನ್ನು ಒಳ್ಳೆಯದನ್ನಾಗೇ ನೋಡಿದ್ರೆ ಎಲ್ಲ ಒಳ್ಳೆಯದಾಗೇ ಇರುತ್ತೆ. ಓಕೆನಾ? ನಾವು ಯಾವ ವಿಧದಲ್ಲಿ ತೊಗೊಳ್ತೀವಿ ಅನ್ನೋದೇ ಮ್ಯಾಟರ್. ಓಕೆನಾ? ಇಂಥ ಎಕ್ಸಾಂಪಲ್ ಯಾವ ಪಾಸ್ಟ್ರು ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಕೊಟ್ಟಿರಲ್ಲ ಅಂತ ಇಟ್ಕೊಳ್ಳಿ. ಆದರೆ ನಾನೇನು ಹೇಳ್ತೀನಿ ಅಂದರೆ, ನೋಡಿ, ಸೇಮ್ ವರ್ಡ್, ಇದನ್ನೇ ವರ್ಡ್ ಆಗಿ ನಾವು ಟ್ಯೂನ್ ಚೇಂಜ್ ಮಾಡಿಬಿಟ್ರೆ, ಇವತ್ತು ನೋಡಿ ಎಷ್ಟೋ ಟ್ಯೂನ್ಸು, ಎಷ್ಟೋ ಕ್ರಿಶ್ಚಿಯಾನಿಟಿ ಸಾಂಗ್ಸ್ ಎಲ್ಲ ಸಿನಿಮಾಗೆ ಸಂಬಂಧಪಟ್ಟದ್ದೇ. ಯಾವುದೋ ಒಂದು ತಮಿಳೆಲ್ಲ ಹಾಡಿದು ಹೇಳ್ತೀವಲ್ಲ ಯಾವಾಗಲೂ, ಅದು ಫಾದರ್ದು ಯಾವುದು ಹಾಡು ಮಾದು, ತಗಪನೇ ತಂದೆಯೇ ತಲೆ ನಿಮೀರ ಸೈಬವರ್ ನೀರೇ ಮಾಸಿಲಾ ಉನ್ಮೈ ಕಾದಲಿ. ಹೆಂಗಿದೆ? ಫಾದರ್ ಬೆರ್ಕ್ಮನ್ಸ್ ಆಡಿದ್ರೆ ತಪ್ಪಿಲ್ಲ, ಅವ್ರು ಆಡಿದ್ರೆ ತಪ್ಪು. ಯಾವುದು ಒಳ್ಳೆಯದೋ ಎಲ್ಲಿ ಬೇಕಾದರೂ ಯಾರ ಹತ್ರ ಬೇಕಾದ್ರೂ ಎತ್ಕೊಬೋದು. ನೋಡಿ, ಎಷ್ಟೋ ಸಿನಿಮಾ ಆ್ಯಕ್ಟರ್ಸ್ಗಳು, ಸಿನಿಮಾ ಮಾಡೋರು ಎಷ್ಟು ಒಳ್ಳೆಯವರಾಗಿದ್ದಾರೆ ಗೊತ್ತಾ? ಸಿನಿಮಾದಲ್ಲಿ ನಟನೆ ಮಾಡೋರೆಲ್ಲ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ ಗೊತ್ತಾ? ಅವ್ರು ಇವಾಗಲೂ ರಕ್ಷಣೆ ಹೊಂದ್ಬಿಟ್ಟು ಅವ್ರ ಪ್ರೊಫೆಷನಲ್ ಅವ್ರ ಪ್ರೊಫೆಷನ್ ಅದು, ಅವ್ರು ಅದನ್ನು ಆ ಕಸಬನ್ನು ಮಾಡ್ತಾಯಿದ್ದಾರೆ. ರಕ್ಷಣೆ ಹೊಂದ್ಮೇಲೆ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿದ್ಮೇಲೂ ಮಾಡ್ತಾರೆ. ಯಾಕಂದರೆ ದಟ್ ಈಸ್ ದೇರ್, ಅದು ಅವ್ರ ಜೀವನ. ಸೊ ಸೈತಾನನ ಕ್ರಿಯೆಗಳು, ಸೈತಾನನ ಇದೆಲ್ಲ ನಾವು ನೋಡಿ ನಮ್ಮ ಮೈಂಡ್ ಸೆಟ್ಟಲ್ಲಿ ಅದನ್ನು ತುಂಬಿಟ್ಟಿದೆ. ನಮಗೆ ಕನೆಕ್ಷನ್ ಯಾವಾಗಲೂ ಇದ್ದರೆ ನಾವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಕರೆಕ್ಟಾಗಿ ಲೀಡ್ ಮಾಡ್ತಾ ಇರ್ತಾರೆ. ಓಕೆ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸರಿ, ಓಕೆ. ಈಗ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಓಕೆ, ಯಾವ ವಿಧದಲ್ಲಿ ಮಾತಾಡ್ತಾರೆ ಗೊತ್ತಾ? ನೋಡಿ, 3 ಕಾರ್ಯಗಳು ನಮ್ಮ ಹತ್ರ ಮಾತಾಡ್ತಾ ಇರ್ತೈತೆ. 3 ವಾಯ್ಸ್ ನಾವು ಕೇಳ್ಬೋದು. ಒಂದು ದ ವಾಯ್ಸ್ ಆಫ್ ಗಾಡ್, ಎರಡನೇದು ಡೆವಿಲ್, ಸೈತಾನನು ಮಾತಾಡ್ಬೋದು. ಥರ್ಡ್ ಅವರ್ ಓನ್ ಆರ್ಟ್, ಡಿಸೈರ್ಸ್, ಮನಸಾಕ್ಷಿ ಮಾತಾಡುತ್ತೆ. 3 ಶಬ್ದದಲ್ಲಿ ಯಾವುದು ದೇವ್ರದ್ದು ಅಂತ ತಿಳ್ಕೊಂಬಿಟ್ರೆ ಎಲ್ಲೂ ಮಿಸ್ ಆಗಲ್ಲ, ಲೈಫ್ ಸೂಪರಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ನಮಗೆ ಈ ಸೌಂಡ್ ಯಾವುದು ಅಂತ ಗೊತ್ತಿಲ್ಲದೆ ಇರೋದ್ರಿಂದನೇ ನಾವು ಯೋಚನೆ ಮಾಡೋದು, ಅಥವಾ ನಮಗೆ ಇಷ್ಟವಾದದ್ದು, ಅಥವಾ ಇದೇ ಇರ್ಬೋದೇನೋ ಎಲ್ಲ ಒಂದು ಅಂದಾಜಲ್ಲಿ ಹೋಗ್ಬಿಡ್ತೀವಿ. ಆದರೆ ಈ ವಾಯ್ಸ್ ಅನ್ನು ಕೇಳೋದಕ್ಕೆ ನಾವು ರೆಡಿ ಇರಬೇಕು. ನೋಡಿ, 4 ಬೇಸಿಕ್ ವೇಸ್ ದಟ್ ಗಾಡ್ ಸ್ಪೀಕ್ಸ್. 1, ಯುವರ್ ಕಾನ್ಷಿಯನ್ಸ್, ಮನಸ್ಸಾಕ್ಷಿ. 2, ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾರೆ. 3, ಯುವರ್ ಸ್ಪಿರಿಟ್, ನಿಮ್ಮ ಆತ್ಮದಲ್ಲಿ ದೇವರ ಆತ್ಮನೂ ಇರೋದ್ರಿಂದ ಒಳಗಡೆ ಇನ್ನರ್ ಸೌಂಡ್. 3 ವಿಧದಲ್ಲಿ. ಫಸ್ಟ್ ಮನಸ್ಸಾಕ್ಷಿ, ಕಾನ್ಷಿಯನ್ಸ್. 2 ವಾಕ್ಯ. 3 ಆತ್ಮ. ಆದಿಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 7-10 ಕನ್ನಡದಲ್ಲಿ ಬೇಗ ಓದಮ್ಮ. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ನೀನು ಎಲ್ಲಿರುತ್ತಿ, ಎಲ್ಲಿದ್ಯಪ್ಪ ಅಂತ ಯಾರು ಕೇಳಿದ್ದು ಫಸ್ಟು? ದೇವರು ಫಸ್ಟ್ ಕೇಳಿದ್ರು, ಎಲ್ಲಿದ್ಯಪ್ಪ ಅಂತ. ಈಗ ಇವನೊಳಗಡೆ ನೋಡಿ, ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋದು ಕಾನ್ಷಿಯನ್ಸ್ ಒಳಗಡೆ ಇದ್ದಿದ್ದು ಆವಾಗಲೇ ಲೈಫಿಗೆ ಬಂತು. ಚೆನ್ನಾಗಿ ತಿಳ್ಕೊಬೇಕು. ವೆನ್ ಗಾಡ್ ಮೇಡ್ ಆ್ಯಡಮ್ ಆ್ಯಂಡ್ ಹಿ ಡಿಡ್ ನಾಟ್ ಕ್ರಿಯೇಟ್ ದೆಮ್ ವಿತ್ ಎ ಕಾನ್ಷಿಯನ್ಸ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದ್ರೆ ಮನಸ್ಸಾಕ್ಷಿಯೊಂದಿಗೆ ಅವನ್ನ ಸೃಷ್ಟಿ ಮಾಡಲಿಲ್ವಂತೆ. ಪಾಪ ಮಾಡಿದ ಮೇಲೆ ಮನಸ್ಸಾಕ್ಷಿ ಬಂದಿದ್ದು, ಆವಾಗಲೇ ಅವನೊಳಗಡೆ ಆನ್ ಆಯಿತು.
ಈ ಪಾಪ ಮಾಡಿದ್ಮೇಲೆ ಮನಸ್ಸಾಕ್ಷಿ ಬಂತಲ್ಲ, ಈ ಮನಸ್ಸಾಕ್ಷಿ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಇವಾಗಲೂ ಇದೆ. ನೋಡಿ, ಇವತ್ತು ಹೊರಗಡೆ ಇರೋರು ಒಳಗಡೆ ಇರೋರಿಗೂ ವ್ಯತ್ಯಾಸ ಏನು ಎಲ್ಲರೂ ನೋಡಿ, ಮನಸ್ಸಾಕ್ಷಿ ತಪ್ಪು ಯಾವುದು ತಪ್ಪಿಲ್ಲ ಅನ್ನೋದು ಹೊರಗಡೆ ಇರೋನಿಗೂ ಗೊತ್ತು. ಸ್ವಲ್ಪ ಆದರೂ ಮನಸ್ಸಾಕ್ಷಿ ಮುಟ್ಟಿ ಮಾತಾಡಪ್ಪ ಅಂತ ಕೇಳ್ತಾರೆ. ನೋಡಿ, ಇವತ್ತು ರಕ್ಷಣೆನೇ ಹೊಂದದೇ ಇರೋರ್ಗು ಮನಸ್ಸಾಕ್ಷಿ ಇದೆ. ರಕ್ಷಣೆ ಹೊಂದಿಲ್ಲ ಅನ್ನೋದಕ್ಕೆ ಡೈಲಿ ಕೊಲೆ ನಡೀತೈತಾ? ಅಪ್ಪ ಅಮ್ಮನ ಹೊಡಿತಾವ್ರ? ಇನ್ನು ಕ್ರೈಸ್ತರು ಎತ್ಕೊಂಡೋಗಿ ಅಪ್ಪ ಅಮ್ಮನ ಹಾಸ್ಟೆಲಲ್ಲಿ ಬಿಟ್ಬಿಡ್ತಾರೆ. ಇನ್ನು ಕ್ರೈಸ್ತರು ಅವ್ರ ಅಪ್ಪ ಅಮ್ಮನಿಗೆ ಸರಿಯಾಗಿ ನೋಡ್ಕೊಳ್ಳಲ್ಲ, ದುಡ್ಡು ಕೊಡಲ್ಲ, ಮಾತ್ರೆ ಕಾಸು ಕೊಡಲ್ಲ. ನೋಡಿ, ರಕ್ಷಣೆ ಹೊಂದದೇ ಇರೋರು ಅವ್ರ ತಂದೆ ತಾಯಿನ ದೇವ್ರ ಥರ ನೋಡ್ಕೊಳ್ತಾರೆ. ಆಟೋ ಮೇಲೆ ಬೇರೆ ಹಾಕ್ಕೊಳ್ತಾರೆ, ತಾಯಿಯೇ ದೇವರು ಅಂತ. ಯಾರಾದರೂ ಕ್ರಿಸ್ತನ್ ಇದನ್ನು ಹೇಳಿದಾನ? ದೇವ್ರು ನೋಡ್ಕೊಳ್ತಾರೆ, ಹೋಗಮ್ಮ ಅಂತಾರೆ. ಇವರು ನೋಡಿ, ತಾಯಿಯೇ ದೇವರು ಅಂತ ಹೇಳಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಯಾರು ಒಳ್ಳೆಯವರು? ಅವರೇ ಒಳ್ಳೆಯವರು. ಇವ್ ನೋಡಿ, ಇವಾಗ ಕೆಳಗಡೆ ಬಿದ್ದಿದ ತಕ್ಷಣ, ಒಬ್ಬರು ಕೆಳಗಡೆ ಬಿದ್ದಿದ ತಕ್ಷಣ ಓಡೋಗಿ ಅವ್ರನ್ನ ಎತ್ತೋದು ಯಾರು? ಅನ್ಯ ಭಾಷೆ ಮಾತಾಡೋರ? ಅನ್ಯ ಭಾಷೆ ಮಾತಾಡೋ ದೂರದಿಂದ ಐ ಪ್ರೇ ಇನ್ ಜೀಸಸ್ ನೇಮ್ ಅಲ್ಲ ಪಾರಬ್ಬ. ಅವ್ರು ನೋಡಿ ಹೋಗಿದ ತಕ್ಷಣ ಎಲ್ಲ 4-5 ಜನ ಎತ್ತಮ್ಮ ಸ್ವಲ್ಪ ನೀರು ತಗೊಂಬಮ್ಮ, ಆಟೋ ಆಟೋ ಆಟೋ. ನೋಡಿ, ಒಂದು ಆಕ್ಸಿಡೆಂಟ್ ಆಗಿದ ತಕ್ಷಣ ಫಸ್ಟ್ ಓಡೋದು ಯಾರು ಗೊತ್ತಾ? ಅನ್ಯರೇ ಓಡೋದು. ಕ್ರೈಸ್ತರು ನೋಡಿ ಪ್ರೇಯರ್ ಮಾಡ್ತಾ ಇರ್ತಾರೆ ಅಲ್ಲಿ, ದೇವರೇ ಪ್ರಾಣ ಕೊಡಪ್ಪ. ಇವಾಗ ಅವ್ನಿಗೆ ಬೇಕಾಗಿರೋದು ಪ್ರೇಯರಾ, ನೀರಾ? ರಕ್ಷಣೆ ಹೊಂದಿದೇ ಇರೋ ನೀರು ಕೊಡೋಕೆ ಹೋಗ್ತಾನೆ. ನಮ್ಮವ್ರು ಪ್ರೇಯರ್ ಮಾಡ್ತಾವ್ರೆ. ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಒಳ್ಳೆಯವ್ರು ಯಾರು? ಹೆಂಗೆ? ಮನಸ್ಸಾಕ್ಷಿ. ಈ ಮನಸ್ಸಾಕ್ಷಿ ಒಳ್ಳೆಯವರು ಕೆಟ್ಟವರು ಅಂತಿಲ್ಲ. ಯಾವಾಗ ಆದಾಮನು ಪಾಪ ಮಾಡಿದ್ನೋ ಅವತ್ತೇ ಆ ಕಾನ್ಷಿಯನ್ಸ್ ಅವನೊಳಗಡೆ ಬಂದ್ಬಿಡ್ತು. ಸೊ ತಪ್ಪು ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಕ್ರಿಶ್ಚಿಯಾನಿಟಿ ಅಲ್ಲ, ಕ್ರೈಸ್ತರು ಅಲ್ಲದೆ ಇರೋರ್ಗು ಗೊತ್ತು ಯಾವ ತಪ್ಪು ಯಾವ ತಪ್ಪಿಲ್ಲ ಅಂತ. ನೋಡಿ, ಇವತ್ತೂ ಅಷ್ಟೇ ದೊಡ್ಡ ದೊಡ್ಡ ಹಾಸ್ಪಿಟಲ್ಸು ಎಲ್ಲ ಯಾಕೆ ಕಟ್ಟಿಲ್ವ ಅವರು? ಇವತ್ತು ನೋಡಿ, ಸಾಯಿಬಾಬಾ ಹಾಸ್ಪಿಟ್ಲ್ ಇದೆ, ಎಲ್ಲ ಹಾರ್ಟ್ ಆಪ್ರೇಷನ್ ಫ್ರೀ. ಏನು ಸಿಸ್ಟರ್? ಸಾಯಿಬಾಬಾ ಹಾಸ್ಪಿಟ್ಲ್ ನೋಡಿ ಎಷ್ಟು ದೊಡ್ಡದು. ಇವತ್ತು ನೋಡಿ, ಆಶ್ರಮಗಳೆಲ್ಲ ಎಷ್ಟು ದೊಡ್ಡ ದೊಡ್ಡ ಆಶ್ರಮಗಳೆಲ್ಲ ಕಟ್ಟಿಲ್ಲ. ತಿರುಪತಿ ಧರ್ಮಸ್ಥಳದಲ್ಲಿ ಎಷ್ಟು ಜನಕ್ಕೆ ಊಟ ಹಾಕಲ್ಲ? 1000 ಜನ ಒಂದು ದಿನಕ್ಕೆ ಹೋಗಿ ಊಟ ಮಾಡಿಬಿಟ್ಟು ಬರ್ತಾರೆ, ಫ್ರೀ ಊಟ. ಹೆಂಗೆ ಅನ್ನದಾನ ಮಾಡೋದು ಯಾರು? ಊರಲ್ಲೆಲ್ಲ ಇಲ್ಲೆಲ್ಲ ಪೆಂಡಲ್ ಹಾಕಿ ಫುಲ್ಲು ಊರಿಗೆ ಊಟ ಹಾಕೋದು ಯಾರು? ಎಲ್ಲಾದರೂ ಕ್ರಿಶ್ಚಿಯನ್ಸ್ ಮಾಡ್ತಾರಾ? ಕ್ರಿಸ್ಮಸ್ಗೆ ಒಂದು ಪೀಸ್ ಕೇಕ್ ಕೊಡಲ್ಲ. ಯಾರು ಒಳ್ಳೆಯವರು? ಅವರೇ ಒಳ್ಳೆಯವರು. ಮತ್ತು ನಮಗೂ ಅವ್ರಿಗೆ ಏನು ರೀ ವ್ಯತ್ಯಾಸ? ಕ್ರಿಸ್ತನಿಂದ ನಾನು ನೀವು ನೀತಿವಂತರಾಗ್ಬಿಟ್ವಿ, ಅಷ್ಟೇ ವ್ಯತ್ಯಾಸ ಹೊರತು ಒಳ್ಳೆಯವರ ಕೆಟ್ಟವರ ಅಂತ ಲೆಕ್ಕ ಹಾಕಿದ್ರೆ ಕ್ರಿಶ್ಚಿಯಾನಿಟಿಗಿಂತ ಹೊರಗಡೆ ಇರೋರು ತುಂಬ ಒಳ್ಳೆಯವರು ಇದ್ದಾರೆ. ಸೊ ದೇವ್ರು ಮಾತನಾಡೋದು ಎಲ್ಲಿ? ಮನಸ್ಸಾಕ್ಷಿ. ಸೊ ಫಸ್ಟ್ ಲೆವೆಲ್ ದೇವ್ರು ಮಾತಾಡೋದು ಮನಸ್ಸಾಕ್ಷಿಲಿ. ಒಳ್ಳೇದಾ ಕೆಟ್ಟದಾ? ಒಳ್ಳೇದು ಮಾಡೋಣ. ನೋಡಿ, ಒಬ್ಬರ ಹತ್ರ ಏಮಾರಿಸ್ಬಿಟ್ರೆ ಮನಸ್ಸಾಕ್ಷಿ ಹೇಳುತ್ತೆ, ಬೇಡ ಅವ್ರು ದುಡ್ಡು ಕೊಟ್ಬಿಡೋಣ ವಾಪಸ್ಸು. ಒಬ್ರನ್ನ ಹೊಡಿಯೋಕೆ ಹೋಗ್ಬೇಕಾರೆ ನಾನು ಹೊಡಿಬಾರ್ದು, ಹೊಡೆದು ಬಿಟ್ರೆ ನಾನು ಹೊಡಿಬಾರ್ದಾಗಿತ್ತು. ಇದನ್ನೆಲ್ಲ ದೇವರು ಮನಸ್ಸಾಕ್ಷಿ ಮುಖಾಂತರನೂ ಒಬ್ಬ ಮನುಷ್ಯನ ಹತ್ರ ಮಾತಾಡ್ತಾ ಇರ್ತಾರೆ. ದ ಫಸ್ಟ್ ವೇ ಆಫ್ ಟಾಕಿಂಗ್ ದೇವ್ರದ್ದು. ನೋಡಿ, ರೋಮನ್ಸ್ 2:15 ಬೇಗ. ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ನೋಡಿ, who show the work of the law written in their hearts, their conscience also bearing witness. ನೋಡಿ, ಮನಸ್ಸಾಕ್ಷಿ ವಿಟ್ನೆಸ್ ಕೊಡುತ್ತೆ, ನೀನು ಒಳ್ಳೆಯವನು ನೀನು ಕೆಟ್ಟವನು ಅಂತ. ಇವತ್ತೆಷ್ಟು ಮನಸ್ಸಾಕ್ಷಿ ಹೇಳುತ್ತೆ ನೀವೆಲ್ಲ ಒಳ್ಳೆಯವರು ಅಂತ? ಮನಸ್ಸಾಕ್ಷಿ ಮುಟ್ಟಿ ಹೇಳಿ, ನೀವು ಒಳ್ಳೆಯವರ ಕೆಟ್ಟವರ? ಸರಿ, ನಾನು ಎಲ್ಲರಿಗೂ ಒಳ್ಳೆಯವನು ನನ್ನ ಮನಸ್ಸಾಕ್ಷಿ ಪ್ರಕಾರ ನಾನು ತುಂಬ ಒಳ್ಳೆಯವನು ಅನ್ನೋರು ಹಾಗೆ ಕಣ್ಣನ್ನು ಮುಚ್ಚಿ ತಮ್ಮ ಮನಸ್ಸಾಕ್ಷಿನ ಮೇಲೆ ಕೈ ಇಟ್ಟು ತಮ್ಮ ಅಮೂಲ್ಯವಾದ ಕರಗಳನ್ನು ಮೇಲೆ ಕೆತ್ತಿ ಹೇಳಿ, ಎಷ್ಟು ಜನ ಒಳ್ಳೆಯವರಿದ್ದೀರಾ ಚರ್ಚ್ ಒಳಗಡೆ? ಸರಿ, ಓಕೆ. ಕೆಟ್ಟವರು, ನಾನು ತುಂಬ ಕೆಟ್ಟವನು ಅನ್ನೋನು ಕೈ ಎತ್ತಿ ನೋಡೋಣ. ಅದು ಇಲ್ಲ, ಯಾಕೆ ಗೊತ್ತಾ? ಪಕ್ಕದಲ್ಲಿರೋರು ನೋಡ್ತಾರೆ, ಎತ್ತಕ್ಕಾಗಲ್ಲ. ಸರಿ, ಆಗಾಗ ಸ್ವಲ್ಪ ಒಳ್ಳೆಯವನು, ಆಗಾಗ ಸ್ವಲ್ಪ ಕೆಟ್ಟವನು. ಕೈ ಎತ್ತಿ ನೋಡೋಣ. ನೀವು ಎತ್ತಲ್ಲ, ಆದರೆ ನಿಮ್ಮ ಮನಸ್ಸು ಒಳಗಡೆ ಹೇಳ್ತಾಯ್ತಾ,
ನಿಮ್ಮ ಮನಸ್ಸೊಳಗಡೆ ಹೇಳ್ತಾಯ್ತಲ್ವಾ, ನೀನು ಅತೀ ಒಳ್ಳೆಯವನಲ್ಲಪ್ಪ, ನಾಟಕ ಆಡಬೇಡ ಅಂತ ಹೇಳ್ತಾಯ್ತಾ? ಕರೆಕ್ಟಾ? ಸುಮ್ಮನೆ ನಿನ್ನ ಕೈ ಎತ್ತಿ ನಾಟಕ ಆಡಲ ಮಾಡಬೇಡ, ನೀನು ಎಂಥ ಒಳ್ಳೆಯವರು ಅಂತ. ನೀನು ಯಾರು ಅಂತ ನಿನಗೇ ಗೊತ್ತು. ನೋಡಿ, ಒಬ್ಬೊಬ್ಬರ ಮನಸ್ಸಾಕ್ಷಿ ಒಳಗಡೆನೇ ಮಾತಾಡುತ್ತೆ ಅವ್ರು ಒಳ್ಳೆಯವರ ಕೆಟ್ಟವ್ರ ಅಂತ. ಸೊ ಈ ಮನಸ್ಸಾಕ್ಷಿ ನಾವು ಒಳ್ಳೆಯವರು ಇಲ್ಲ ಅಂತ ನಮ್ಮನ್ನು ಅವಾಗ ಕಂಡಮ್ ಮಾಡೋದ್ರಿಂದನೇ ನಮ್ಮ ಕೈಯಲ್ಲಿ ಧೈರ್ಯವಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಸೈತಾನ್ನ ತುಳಿಯೋಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಆಶೀರ್ವಾದ ಯಾಕೆ ಬರ್ತಾ ಇಲ್ಲ ಅಂದರೆ ಸಮಥಿಂಗ್ ಈಸ್ ಹಿಂಡ್ರಿಂಗ್ ಮೀ, ದಟ್ ಕಾನ್ಷಿಯನ್ಸ್ ಈಸ್ ಸೇಯಿಂಗ್ ದಟ್ ಐ ಆಮ್ ನಾಟ್ ವರ್ದಿ. ಅದಕ್ಕೇ ಇಷ್ಟು ಬ್ಲೆಸ್ಸಿಂಗ್ಸ್ ನನ್ನ ಹತ್ರ ಬರ್ತಾ ಇಲ್ಲ, ಅದಕ್ಕೆ ನಾನು ಇನ್ನೂ ಚೆನ್ನಾಗಾಗಿಲ್ಲ, ಅದಕ್ಕೆ ಕ್ಯಾನ್ಸರ್ ಹೀಲ್ ಆಗಿಲ್ಲ, ಅದಕ್ಕೆ ಟ್ಯೂಮರ್ ಹೋಗ್ತಾ ಇಲ್ಲ, ಅದಕ್ಕೆ ನನ್ನ ಶರೀರದಲ್ಲಿ ಇಷ್ಟು ಅನಾರೋಗ್ಯ. ಇದನ್ನೆಲ್ಲ ಯಾಕೆ ಗೊತ್ತು ತಗೊಂಬರೋದು? ಕಂಡಮ್ನೇಷನ್, ದ ಸ್ಪಿರಿಟ್ ಆಫ್ ಕಂಡಮ್ನೇಷನ್ ಒಳಗಡೆ ಹೇಳ್ತಾ ಇರ್ತೈತೆ, ನಿನಗೆ ಬರಲ್ಲ, ನೀನು ಯೋಗ್ಯತೆ ಇಲ್ಲ, ನೀನು ಸರಿ ಇಲ್ಲ, ಏನೆಲ್ಲ ಕುಂತ್ಕೊಂಡು ಯೋಚನೆ ಮಾಡ್ತೀಯ. ನೀನು ರಾತ್ರಿ ಬೆಡ್ ಮೇಲೆ ಹೋದರೆ ಯಾರ್ಯಾರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ. ರಾತ್ರಿ ಆಗಲೂ ಸದಾಶಿವನಿಗೆ ಆ ಅಮ್ಮಂದೇ ಗ್ಯಾಪ್ನ ಹಿಂಗೆ ಆ ಅಮ್ಮನಿಗೆ ಅದೇ ಯೋಚನೆ. ಸೊ ಇವಾಗ ಪ್ರೇಯರ್ ಮಾಡಿದ್ರೆ ಬೆಡ್ ಮೇಲೆ ಏನು ಯೋಚನೆ ಮಾಡುವ ಅದೇ ಬರ್ತೈತೆ. ಕರೆಕ್ಟಾ? ಸರಿ, ಓಕೆ. ಈಗ ಈ ಮನಸ್ಸಾಕ್ಷಿ ಒಬ್ಬ ಮನುಷ್ಯನ ತಪ್ಪು 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 ಅಂತ ಹೇಳೋದ್ರಿಂದ ಅವನೇನು ಮಾಡ್ತಾನೆ ಗೊತ್ತಾ? ಅವನ ಕೈಲಿ ಫ್ರೀಯಾಗಿ ಈಸ್ ನಾಟ್ ಏಬಲ್ ಟು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸಮಥಿಂಗ್ ಈಸ್ ಹಿಂಡ್ರಿಂಗ್ ಹಿಮ್. ಯಾವುದೋ ಒಂದು ಅವನ್ನ ಹಿಂದೆ ತಳ್ತಾನೇ ಐತೆ, ಅವನ ಕೈಲಿ ಹೋಗೋಕ್ಕಾಗ್ತಾ ಇಲ್ಲ. ನೋಡಿ, ಅಪೊಸ್ತಲರಿಗೆ ಬರೆದ ಪುಸ್ತಕ 23:1 ಪೌಲನ್ ಏನು ಹೇಳ್ತಾನೆ ನೋಡೋಣ. 24:16 2 ವಾಕ್ಯನೂ ಓದಿ ಬೇಗ. ನೋಡಿ, ಪೌಲನ್ ಹೇಳ್ತಾನೆ, ಈ ದಿನವರೆಗೂ ನನ್ನ ಮನಸ್ಸಾಕ್ಷಿಯಲ್ಲಿ ಕರೆಕ್ಟಾಗಿದ್ದೀನಿ ಅಂತ ಹೇಳ್ತೇನೆ. ಯಾರಾದರೂ ಹೇಳೋಕ್ಕಾಗುತ್ತಾ? ನೋಡಿ, ಐ ಹ್ಯಾವ್ ಲಿವ್ಡ್ ಇನ್ ಆಲ್ ಗುಡ್ ಕಾನ್ಷಿಯನ್ಸ್ ಬಿಫೋರ್ ಗಾಡ್ ಅಂಟಿಲ್ ದಿಸ್ ಡೇ. ಮನಸ್ಸಾಕ್ಷಿಯಲ್ಲಿ ಕರೆಕ್ಟಾಗಿದ್ದಾನಂತೆ ಪೌಲು. ನೀವು ಮುಟ್ಟು ನೋಡಿ ಹೇಳಿ, ಮನಸ್ಸಾಕ್ಷಿಯಲ್ಲಿ ಕರೆಕ್ಟಾಗಿದ್ದೀರಾ ಅಂತ? ಯಾರು ಹೇಳ್ತಾರದು ಇದನ್ನು? ಪೌಲನು. ಈ ಪೌಲೇ ಚರ್ಚನ್ನು ಹೊಡೆದಾಕಿದ್ದು. ಈ ಪೌಲೇ ಸ್ಟೀಫನನ್ನು ಕಲ್ಲೊಡೆದು ಸಾಯಿಸೋದಕ್ಕೆ ಇವನೇ ಹೈ ವಿಟ್ನೆಸ್. ಎಷ್ಟು ಚರ್ಚಸ್ನ, ಎಷ್ಟು ಡಿಸೈಪಲ್ಸ್ನ, ಎಷ್ಟು ಕ್ರೈಸ್ತರನ್ನ ಹೊಡೆದಾಕಿದ್ದು ಇವನೇ. ಅವ್ರು ಹೇಳ್ತಾನೆ, ಇವತ್ತಿನವರೆಗೂ ನನ್ನ ಮನಸ್ಸಾಕ್ಷಿ ಸೂಪರಾಗಿ ಇಟ್ಟಿದ್ದೀನಿ. ಕ್ಯಾ ಬಾತೆ, ಹಲ್ಲೆಲೂಯಾ. ಫಾದರ್, ವಿ ಗ್ಲೋರಿಫೈ ಯುವರ್ ನೇಮ್. ಇನ್ನೊಂದು ವಾಕ್ಯ 24:16 I myself always try to have a conscience. So to have a good conscience, you have to strive. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡ್ಕೊಬೇಕು. ಎಲ್ಲರೂ ಹೇಳಿ, ನಾನು ಒಳ್ಳೆಯವನು ಅಂತ ಅಭ್ಯಾಸ ಮಾಡ್ಕೊಬೇಕು. ಮನಸ್ಸಾಕ್ಷಿ ಕರೆಕ್ಟಾಗಿದೆ ಅಂತ ಅಭ್ಯಾಸ ಮಾಡ್ಕೊಬೇಕು. ಸಡನ್ನಾಗಿ ನೀವು ಮಾಡೋ ಒಳ್ಳೆ ಕೆಲಸದಲ್ಲಿ ಓಹೋ ಐ ಆಮ್ ಗುಡ್ ಅಂತ ಬರೋದಿಲ್ಲ. ಐ ಆಮ್ ಫೀಲಿಂಗ್ ಲೋ, ಐ ಆಮ್ ಫೀಲಿಂಗ್ ಹೈ, ಇದೆಲ್ಲ ಬರಬಾರ್ದು. ಟುಡೇ ಐ ಆಮ್ ಫೀಲಿಂಗ್ ಲೋ, ಪ್ರಾಕ್ಟೀಸ್, ಯು ಶುಡ್ ಬಿ ಹೈ. ಸೊಮಾಟ್ ಕೆಲವ್ರು ಹೇಳ್ತಾರೆ ನೋಡಿ, ಐ ಆಮ್ ಫೀಲಿಂಗ್ ಸೊಮಾಟ್, ತಲೆ ಮೇಲೆ ಹಾಕೊಂದು ಮೇಂಟೈನ್. ಎಲ್ಲರೂ ಹೇಳಿ ಮೇಂಟೈನ್. ಎಲ್ಲರೂ ಹೇಳಿ ಮನಸ್ಸಾಕ್ಷಿ ಕರೆಕ್ಟಿಗಿರೋದಕ್ಕೆ ಮೇಂಟೈನ್ ಮಾಡಬೇಕಂತೆ. ಸೊ ಮನಸ್ಸಾಕ್ಷಿ ಕರೆಕ್ಟಾಗಿರೋದಕ್ಕೆ ಮೇಂಟೈನ್ ಮಾಡ್ಕೊಳ್ಳಿ. ಐ ಡೂ ಮೈ ಲೆವೆಲ್ ಬೆಸ್ಟ್ ಟು ಕೀಪ್ ಎ ಕ್ಲಿಯರ್ ಕಾನ್ಷಿಯನ್ಸ್. ಯು ಶುಡ್ ಡೂ ಯುವರ್ ಬೆಸ್ಟ್ ಟು ಕೀಪ್ ಯುವರ್ ಕಾನ್ಷಿಯನ್ಸ್ ಗುಡ್. ಇದೆಲ್ಲ ನೋಡಿ, ನಿಮಗೆ ಪ್ರಾಸ್ಪರಿಟಿಗೆ ಡೋರ್ಸ್, ಹೀಲಿಂಗ್ಗೆ ಡೋರ್ಸ್ ಇದೆಲ್ಲ. ಆಯಿತಾ? 2 ತಿಮೋತಿ 2:1 ಪೌಲನ್ ನೋಡಿ ಕಷ್ಟಪಡ್ತಾನೆ ಮಾಡೋದಕ್ಕೆ. 2:1 ನಾನು ನಿಮ್ಗೆ ಈಸಿಯಾಗಿ ಹೇಳ್ತೀನಿ, ಕನ್ಕ್ಲೂಷನ್ ಬಂದುಬಿಡ್ತೀನಿ. ಇನ್ನೊಂದು 2 ವಾಕ್ಯ ಓದಿ ಹೇಳ್ತೀನಿ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಚೆನ್ನಾಗಿ ಕೇಳ್ಕೊಳ್ಳಿ. ಏನಮ್ಮ? ನನ್ನ ಮಗನೇ. ಇನ್ನೊಂದ್ಸತಿ ಓದಮ್ಮ, ಓದು. ನನ್ನ ಮಗನೇ. ಇನ್ನೂ ಸ್ವಲ್ಪ ಸ್ಪೀಡ್ ಆಗೋದು. ನನ್ನ ಮಗನೇ ಚೆನ್ನಾಗಿ ಕೇಳಿಲಿ. ಸುಮ್ಮನೆ ಆಗಾಗ ಎದ್ದು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಬೇಡ. ಹಂಗೆ ಅಲ್ವಾ? ಓದಮ್ಮ.
ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಅಷ್ಟೇ. ಯು ದೇರ್ ಫಾರ್ ಮೈ ಸನ್ ಬಿ ಸ್ಟ್ರಾಂಗ್ ಇನ್ ದ ಗ್ರೇಸ್. ಎಲ್ಲರೂ ಹೇಳಿ, ಬಿ ಸ್ಟ್ರಾಂಗ್ ಇನ್ ದ ಗ್ರೇಸ್. ಬಿ ಸ್ಟ್ರಾಂಗ್ ಇನ್ ದ ಗ್ರೇಸ್. ಐ ಆಮ್ ಸ್ಟ್ರಾಂಗ್ ಇನ್ ದ ಗ್ರೇಸ್. ವೇರ್ ಯು ಶುಡ್ ಬಿ ಸ್ಟ್ರಾಂಗ್? ಇನ್ ದ ಗ್ರೇಸ್. ವಾವ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾಕೆ ಸ್ಟ್ರಾಂಗ್ ಆಗಿರಬೇಕು? 1 ತಿಮೋಥಿ 4:1-2. 1 ತಿಮೋಥಿಯನ್ನು ಬರೆದ ಪುಸ್ತಕ 4:1-2. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳು, ದೆವ್ವಗಳು ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ಬರೆ ಎಳೆದು ಬಿಡ್ತಾರಂತೆ. ಯಾರು ಬರೆ ಎಳೆಯೋದು? ಬರೆ ಉಳ್ಳವರಾದರೂ. ಬರೆ ಅಂದರೆ ಏನು ಗೊತ್ತಾ? ನೋಡಿ, ಬರೆ ಅಂದರೆ ಏನು ಗೊತ್ತಾ? ಇವಾಗ ಒಂದು ಬಿಸಿ ಅಯನ್ ಇಟ್ಬಿಟ್ರೆ ಹೆಂಗೆ ಆಗ್ಬಿಡ್ತೈತೆ. ನನಗೆ ಒಂದು ಇತ್ತು ನೋಡಿ, ಇಲ್ಲೊಂದು ಅಯನ್ ಬಾಕ್ಸ್ ಮಾರ್ಕ್. ಅದು ನಾನು ಯಾವಾಗಲೂ ಒಂದು ಸತಿ ಮಲಗಿದಾಗ ನಮ್ಮ ಮನೆಯವ್ರು ಹಿಂಗೆ ಅಯನ್ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿಲ್ಲ. ಅವಳು ಹೋಗೋಷ್ಟಕ್ಕೆ ಮಲಗಿಬಿಟ್ಟಿದ್ದು ನನ್ನ ಮೇಲೆ. ನಾನು ಎದ್ದು ನೋಡ್ತೀನಿ, ಬರೇನೇ ಬಂದ್ಬಿಡ್ತೀನಿ. ಸೊ ಇದೇನಾಗುತ್ತೆ ಅಂತ ಗೊತ್ತಾ? ಒಂದು ಬಿಸಿ ಇಟ್ಟರೆ ಬರೆ ಬಂದ್ಬಿಡ್ತೈತೆ ನೋಡಿ. ಸ್ಪೀಕಿಂಗ್ ಲೈಸ್ ಇನ್ ಹಿಪೋಕ್ರಸಿ, ಹ್ಯಾವಿಂಗ್ ದೇರ್ ಓನ್ ಕಾನ್ಷಿಯಸ್ ಸಿಯರ್ಡ್ ವಿತ್ ಆರ್ಟ್ ಅಯನ್. ಅಂದರೆ ಕಾನ್ಷಿಯನ್ಸ್ ಹೆಂಗೆ ಆಗ್ಬಿಡ್ತೈತೆ ಅಂದರೆ ಬರೆ ಇಟ್ಟಂಗೆ ಆಗ್ಬಿಡ್ತೈತೆ ಅಂತ. ಅಂದರೆ ಫಿಕ್ಸ್ಡ್. ಹೌ ನೋಡಿ, ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆ ಉಳ್ಳವರಾದರು. ಅಂದರೆ ನೀನು ಅಪರಾಧಿ ಅಂತ ಬರೆ ಹಾಕ್ಬಿಡ್ತಾರೆ ಮನಸ್ಸಲ್ಲಿ. ಅದಕ್ಕೆ ಪ್ರೀಚಿಂಗನ್ನು ಕರೆಕ್ಟಾಗಿ ಕೇಳಬೇಕು. ಯಾರಾದರೂ ನೀನು ಸರಿ ಇಲ್ಲ ಅಂತ ಬರೆ ಹಾಕಿದ್ರೆ ದೂರ ಹೊಲ್ಟೋಗ್ಬಿಡ್ಬೇಕು. ಅವ್ರು ಬರೆ ಹಾಕಿದ್ರೆ ನೀನು ಗೆರೆ ಹಾಕ್ಬಿಡ್ಬೇಕು, ಅಲ್ಲಿ ಹೋಗಲ್ಲ ಅಂತ. ಇಂಗ್ಲೀಷಲ್ಲಿ ಸಚ್ ಟೀಚಿಂಗ್ಸ್. ಎಲ್ಲರೂ ಹೇಳಿ, whose consciences are dead. Consciences are dead. Manasakshi, it's dead. How? Teachings. Consciences are dead. Satoitu. How? Teachings. ನಿನ್ನ ಮನಸಾಕ್ಷಿ ಸಾಯಿಸ್ಬಿಡ್ತಾರೆ. ಇದು ಮಾಡಬಾರ್ದು, ಅದು ನೋಡಬಾರ್ದು, ಇದನ್ನು ಮುಟ್ಟಬಾರ್ದು, ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಒಳ್ಳೆ ಚಪ್ಪಲಿ ಹಾಕ್ಬಾರ್ದು, ಕ್ಲಿಪ್ ಹಾಕ್ಬಾರ್ದು, ಲಿಪ್ಸ್ಟಿಕ್ ಹಾಕ್ಬಾರ್ದು, ಐಬ್ರೋ ಎತ್ತಬಾರ್ದು, ಹೇರ್ ಡೈ ಹಾಕ್ಬಾರ್ದು, ಒಡವೆ ಹಾಕ್ಬಾರ್ದು, ಜೋರಾಗಿ ನಡಿಬಾರ್ದು, ಲೆಗ್ಗಿನ್ಸ್ ಹಾಕ್ಬಾರ್ದು, ದೇವರ ಕೋಪ. ಇಂಥ ಟೀಚಿಂಗ್ಸ್ ಎಲ್ಲ ಹಾಕಿ 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 ಮನಸ್ಸಾಕ್ಷಿನ ಸಾಯಿಸ್ಬಿಡ್ತಾರಂತೆ. ಬಿ ಕೇರ್ಫುಲ್ ಫಾರ್ ದಟ್ ಟೀಚಿಂಗ್ಸ್. ಶೂ ಹಾಕ್ಬಾರ್ದು, ದೇವ್ರ ತಂದೆ ಹೇಳ್ತಾರೆ ಅವ್ನಿಗೆ ಹೊಸ ಚಪ್ಪಲಿ ಹಾಕು. ಬಟ್ಟೆ ಹಾಕ್ಬಾರ್ದು, ತಂದೆ ಹೇಳ್ತಾರೆ ಅವ್ನಿಗೆ ಹೊಸ ಬಟ್ಟೆ ಹಾಕು. ರಿಂಗ್ ಹಾಕ್ಬಾರ್ದು, ತಂದೆ ಹೇಳ್ತಾರೆ ಅವ್ನಿಗೆ ರಿಂಗ್ ಹಾಕು. ಇನ್ನೇನು ರೀ ಬೇಕು ವಾಕ್ಯ? ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್, ಬಿ ಹ್ಯಾಪಿ. ಒಳ್ಳೆ ಇರೋದ್ರಲ್ಲಿ ಬೆಸ್ಟ್ ಬಟ್ಟೆ ಹಾಕು, ಸೂಪರಾಗಿರು. ಡೈ ಹಾಕೋ ಚೆನ್ನಾಗಿ, ಒಳ್ಳೆ ಒಡವೆ ಹಾಕೋ, ಒಳ್ಳೆ ಬಟ್ಟೆ ಹಾಕೋ, ಸೂಪರಾಗಿರು. ನೋಡೋದಕ್ಕೆ ಕ್ವೀನ್ ಥರ ಇರಬೇಕು, ಕಿಂಗ್ ಥರ ಇರಬೇಕು, ರಾಜ ರಾಣಿ ಥರ ಇರಬೇಕು. ಆರಾಮಾಗಿರಿ, ಸೂಪರಾಗಿರಿ. ಎಲ್ಲ ದೇವ್ರು ನೋಡ್ಕೊಳ್ತಾರೆ, ಎಲ್ಲ ಕರ್ತನ ನೋಡ್ಕೊಳ್ತಾನೆ. ಖುಷಿಯಾಗಿರಿ, ಜಾಯ್ಫುಲ್ ಆಗಿರಿ. ಅದನ್ನು ಬಿಟ್ಟು ಈ ಕಡೆ ಕುಂತ್ಕೊಬಾರ್ದು, ಆ ಕಡೆ ನೋಡಬಾರ್ದು, ಇಲ್ಲಿ ನೋಡಬಾರ್ದು, ಅಲ್ಲಿ ನೋಡಬಾರ್ದು. ಕುದುರೆಗೆ ಇದಾಕ್ದಂಗೆ ಹೆಂಗೇ ಹೋಗ್ಬೇಕು, ಎಲ್ಲೂ ನೋಡಬಾರ್ದು, ಅಲ್ಲಿ ನೋಡಬೇಡ. ಒಂದಮ್ಮ ನೋಡಿ ಹಂಗೆ ಇಂಥ ಟೀಚಿಂಗ್ ಕೇಳಿ ಒಡವೆ ಎಲ್ಲ ಎತ್ಬಿಟ್ಟಿದ್ದಾರೆ. ಏನು ಹಾಕಲ್ಲ, ಅಷ್ಟು ಪರಿಶುದ್ಧತೆ, ಅಷ್ಟು ಇದು. ಆದರೆ ಲಿಪ್ಸ್ಟಿಕ್ ಮಾತ್ರ ಹಾಕಿದೆ, ಇಲ್ಲಿ ಮಾತ್ರ ರೆಡ್ಡಾಗೈತೆ, ಬೇರೆ ಏನೂ ಇಲ್ಲ. ಕಿವಿಯಲ್ಲಿ ಏನೂ ಇಲ್ಲ, ಅಷ್ಟು ದೇವರೇ ಅಂತ. ಏನಾಯಿತು ಇವ್ರಿಗೆಲ್ಲ? ಟೀಚಿಂಗ್ಸ್. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಟೀಚಿಂಗ್ಸ್ ಆರ್ ಸ್ಪ್ರೆಡ್ ಬೈ ಡಿಸೀಟ್ಫುಲ್ ಲಯರ್ಸ್. ಇವರೇ ಒಂದು ಸುಳ್ಳು ಬೋಧನೆಯನ್ನು ಹೇಳ್ಬಿಡ್ತಾರೆ. ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ. ಸರಿ, ಓಕೆ. ಇದೆಲ್ಲ ಏನು ಮಾಡಿಬಿಡ್ತೈತೆ ಅಂದರೆ, ಹೂಸ್ ಕಾನ್ಷಿಯನ್ಸಸ್ ಆರ್ ಡೆಡ್ ಆಸ್ ಇ ಬರ್ಂಟ್ ವಿತ್ ಎ ಹಾಟ್ ಅಯನ್. ಬಟ್ಟೆ ಮೇಲೆ ಹಂಗೆ ಇಟ್ಬಿಡಿ ಅಯನ್ ಆನ್ ಮಾಡಿಬಿಟ್ಟು ತಿರ್ಗಾ ಎತ್ತು ನೋಡಿ, ಅಯನ್ ಬಾಕ್ಸ್ ಥರನೇ ಮಾರ್ಕ್ ಬಿದ್ದಿರ್ತೈತೆ. ಮನಸಾಕ್ಷಿ ಹಂಗೆ ಆಗ್ಬಿಟ್ಟಿದೆ ಇವತ್ತು.
1 John 3:20-21. ಎದ್ದು ಬಿಡಂಗಿಲ್ಲ. 1 ಯೋಹಾನ ನನಗೆ ಬರೆದ ಪುಸ್ತಕ 3:20. ಐ ಆಮ್ ಲೆಡ್ ಬೈ ಸ್ಪಿರಿಟ್. ಕಮನ್. 1 John 3:20. ಇವತ್ತು ಟೈಮನ್ನೇ ಮರ್ತು ಬಿಡ್ತೀನಿ. ಎಲ್ಲ ಬರೋರೆಲ್ಲ ಹಂಗೆ ಚೇರು ಸ್ಯಾಮ್ ಹಂಗೆ ಬಂದರೆ ಹಂಗೆ ಆ್ಯಡ್ ಮಾಡ, ಹಂಗೆ ತಮಿಳ್ ಸರ್ವಿಸ್ ಕಂಟಿನ್ಯೂ ಮಾಡೋಣ. ಮತ್ತು ನಮ್ಮ ಹೃದಯವು ಯಾವ ವಿಷಯದಲ್ಲಿ ಆದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು, ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು. ಕಮಾನ್ ನೀವು ಓದ್ಮ. ದೇವರು ನಮ್ಮ ಹೃದಯದಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನೂ ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನ ಪಡಿಸುವೆವು. ಓಕೆ. If our heart condemns us, God is greater than our heart. Is your heart condemning you? ಕಂಡಮ್ ಮಾಡ್ತಾಯ್ತಾ? ನೋಡಿ, ನಮ್ಮನ್ನು ಕಂಡಮ್ ಮಾಡೋದು ಯಾರೂ ಇಲ್ಲ, ನಮ್ಮ ಹಾರ್ಟೇ. ಕಂಡಮ್ ಮಾಡ್ತಾಯ್ತಾ? ಸರಿ ಇಲ್ಲ, ನಿನ್ನ ಪ್ರಾರ್ಥನೆಗೆ ಉತ್ತರ ಬರಲ್ಲ, ಸುಮ್ಮನೆ ಯಾಕೆ ಪ್ರೇಯರ್ ಮಾಡ್ತೀಯಾ, ಸುಮ್ಮನೆ ಯಾಕೆ ಬೈಬಲ್ ಓದ್ತೀಯಾ, ನಿನ್ನ ಪ್ರಾರ್ಥನೆ ಎಲ್ಲ ಕೇಳಲ್ಲ, ಅದೆಲ್ಲ ಫಿಲಿಪ್ ಪಾಸ್ಟರ್ ಅಂತವ್ರಿಗೆ, ಅದೆಲ್ಲ ಕಿರಣ್ ಬ್ರದರ್ ಅಂತವ್ರಿಗೆ, ಅದೆಲ್ಲ ದೊಡ್ಡ ದೊಡ್ಡ ಸೇವಕರಿಗೆ, ನಿನಗೆಲ್ಲ ಕೆಲಸ ಆಗಲ್ಲ, ಬೈಬಲ್ ಓದ್ಬೇಕು, ನೀನು ಏನು ಓದಿ ಏನು ದೊಡ್ಡದಾಗಿ ಏನು ನಿನಗೇನು ಬರೋಂಗಿಲ್ಲ. ಕಂಡಮ್ ಮಾಡ್ತಾಯ್ತಾ ಅಂದರೆ ಇವತ್ತು ಪ್ರಸಂಗ ನಿನಗೆ. ಹಾರ್ಟ್ ಕಂಡಮ್ಸ್. ಓಕೆ. ಇಫ್ ವಿ ಕಂಡಮ್ ಅಂದರೆ ಏನು ಗೊತ್ತಾ? ಈವನ್ ಇಫ್ ವಿ ಫೀಲ್ ಗಿಲ್ಟಿ. ಕಂಡಮ್ನೇಷನ್ ಅಂದರೆ ಏನು ಗೊತ್ತಾ? ಗಿಲ್ಟ್ ಫೀಲಿಂಗ್ ಅಂತ. Next, 21. Dear friends, Elroy friends, dear Karnataka friends, if we don't feel guilty, we can come to God with bold confidence. Come on. Dear friends, ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ನಿನ್ನ ಕಂಡಮ್ನೇಷನ್ ಒಳಗಡೆ ಇದ್ದರೆ ನೀನು ಧೈರ್ಯವಾಗಿ ಬರೋಕ್ಕಾಗೋದಿಲ್ಲ. ಇವತ್ತೆಲ್ಲ ಕಂಡಮ್ನೇಷನ್ ಯೇಸುವಿನ ನಾಮದಲ್ಲಿ ಸಾಯ್ಲಿ. ಎಲ್ಲರೂ ಆರಾಧನೆ ಮಾಡೋಣ, ಎಲ್ಲರೂ ಕೈ ತಟ್ಟೋಣ, ಎಲ್ಲರೂ ದೇವ್ರನ್ನ ಸ್ತುತಿಸೋಣ. ಒಂದ್ಸತಿ ಎಲ್ಲರೂ ಕರಗಳನ್ನು ತಟ್ಟಿ ನೋಡೋಣ. ವಾವ್, ನೋಡ್ದಾ ಹೆಂಗೆ? God loves you. God loves you. God loves you. You are the son of God. You are the child of God. You are righteous in Christ. Yeah, oh my God. Beloved, if our heart does not condemn us, we have confidence toward God. So ಈ ಕಂಡಮ್ನೇಷನ್ ಇಂದ ಬರಬೇಕು. ಇವತ್ತು ಪ್ರಸಂಗಗಳೇ ಕಂಡಮ್ ಮಾಡೋ ಥರ ಪ್ರಸಂಗ ಇದ್ದರೆ ದಯವಿಟ್ಟು ಅದನ್ನು ಕೇಳಬೇಡಿ. ನಿಮ್ಮನ್ನು ಕಂಡಮ್ ಮಾಡೋ ಕಡೆ ಯಾಕೆ ಹೋಗಿ ಕುಂತ್ಕೊಳ್ತೀರಾ ಕಾಸು ಕೊಟ್ಬಿಟ್ಟು? ಇದರಲ್ಲೂ ಕಾಸು ಬೇರೆ ಕೊಡಬೇಕು. ಕಾಸು ಕೊಟ್ಬಿಟ್ಟು ಉಗಿಸ್ಕೊಂಬರ್ತೀರ ನಿಮಗೆ. ಓಕೆ. ಇಫ್ ಅವರ್ ಹಾರ್ಟ್ ಡಸ್ ನಾಟ್ ಕಂಡಮ್ ಅಸ್, ವಿ ಹ್ಯಾವ್ ಕಾನ್ಫಿಡೆನ್ಸ್ ಟುವರ್ಡ್ ಗಾಡ್. ಓಕೆನಾ? ಇವಾಗ ಫೈನಲ್ ಒಂದೇ ಒಂದು ವರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, ವಾಕ್ಯ ಏನು ಹೇಳುತ್ತೋ ಅದೇ ಸತ್ಯ. ಓಕೆ, ಇವಾಗ ವಾಕ್ಯಕ್ಕೆ ಬರೋಣ. ಹೀಬ್ರೂಸ್ 9:14, ಇಬ್ರಾಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 14ನೇ ವಾಕ್ಯ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ, ಚೆನ್ನಾಗಿ ತಿಳ್ಕೊಳ್ಳಿ, ನಿತ್ಯಾನಂದ ಅಲ್ಲ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ವಾವ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೌ ಮಚ್ ಮೋರ್ ಶಾಲ್ ದ ಬ್ಲಡ್ ಆಫ್ ಕ್ರೈಸ್ಟ್, ಬ್ಲಡ್ ಆಫ್ ಕ್ರೈಸ್ಟ್ ಎಲ್ಲರೂ ಹೇಳಿ, ಬ್ಲಡ್ ಆಫ್ ಕ್ರೈಸ್ಟ್ ಎಲ್ಲರೂ ಹೇಳಿ, ಬ್ಲಡ್ ಆಫ್ ಕ್ರೈಸ್ಟ್ ಎಲ್ಲರೂ ಹೇಳಿ. Who through the eternal spirit offered himself without spot to God, cleanse your. ಯೇಸುವಿನ ರಕ್ತ ನನ್ನನ್ನು ಶುದ್ಧೀಕರಿಸಲಿ. ಹೆಂಗೆ ಶುದ್ಧೀಕರಿಸ್ತೈತೆ? ಎಲ್ಲರೂ ಹೇಳ್ತಿರ್ತಾನೆ, ಯೇಸುವಿನ ರಕ್ತದ ನಾನು ತೊಳೆದು
ದೇವರೇ ನಿನ್ನ ರಕ್ತದಿಂದ ನಾನು ತೊಳೆದು, ಹೆಂಗೆ ತೊಳೆಯೋದು? ತಲೆಯಲ್ಲಿ ಹಂಗೆ ಒಯ್ದುಬಿಟ್ಟು ಸೋಪ್ ಪೌಡ್ರ್ ಹಾಕ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಹಾಕ್ಬೇಕಾ? ಹೆಂಗೆ ತೊಳೆಯೋದು? ಮನಸ್ಸಾಕ್ಷಿ ಒಳಗಡೆ ಕ್ಲೀನ್ ಮಾಡಿ, ನಿನ್ನ ಮನಸ್ಸಾಕ್ಷಿಯಲ್ಲಿ ಪರ್ಫೆಕ್ಟ್ ನಿಮ್ಮನ್ನು ಮಾಡಿ ರೈಚಸ್ ಅಂತ ಹೇಳಿದ್ ನೋಡ್ದ, ದಟ್ ಈಸ್ ಕ್ಲೆನ್ಸಿಂಗ್. Just think how much more the blood of Christ will purify our consciences. So Jesus Christ's blood cleanses our conscience. ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಮನಸ್ಸಾಕ್ಷಿನ ಶುದ್ಧಿ ಮಾಡುತ್ತಂತೆ. ಸೊ ಡೋಂಟ್ ಅಲೋ ಯುವರ್ ಕಾನ್ಷಿಯನ್ಸ್ ಟು ಲೀಡ್ ಯುವರ್ ಲೈಫ್. ನಿಮ್ಮ ಮನಸ್ಸಾಕ್ಷಿನಲ್ಲಿ ನಾನು ಕರೆಕ್ಟಾ ಇಲ್ವಾ ಅಂತ ಹೋದರೆ ನೀವು ಲೈಫ್ ಲಾಂಗ್ ಕರೆಕ್ಟ್ ಆಗಲ್ಲ. ಮನಸ್ಸಾಕ್ಷಿ ನೋಡಿ ಹೋಗಬೇಡಿ. ಯೇಸುವಿನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೀನಿ, ನಾನು ನೀತಿವಂತನಾಗಿದ್ದೀನಿ, ದೇವ್ರು ನನ್ನನ್ನು ಆಶ್ವಸ್ತಾರೆ, ನಾನು ಹಾಗೇ ಆಗ್ತೀನಿ, ನನ್ನ ಗುಣ ಹಾಗೇ ಆಗ್ತೀನಿ, ಲಕ್ಷ ನನ್ನ ಹತ್ರ ಬರುತ್ತೆ, ಕೋಟಿ ನನ್ನ ಹತ್ರ ಬರುತ್ತೆ, ನಾನು ಅನೇಕರಿಗೆ ಕೊಡೋ ಥರ ದೇವ್ರು ನಾನು ಇಡ್ತಾರೆ, ನಾನು ಆಶೀರ್ವಾದ ನಿಧಿಯಾಗಿರ್ತೀನಿ, ನಾನು ಆಶೀರ್ವಾದವಾಗಿರ್ತೀನಿ, ನನ್ನ ಕೆಲಸ ಚೇಂಜ್ ಆಗುತ್ತೆ, ನನ್ನ ಬಿಸ್ನೆಸ್ ಚೇಂಜ್ ಆಗುತ್ತೆ, ನನ್ನ ಮನೆ ಚೇಂಜ್ ಆಗುತ್ತೆ, ನನ್ನ ಮಕ್ಕಳ ಫ್ಯೂಚರ್ ಚೆನ್ನಾಗಿರುತ್ತೆ, ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ. ಐ ವಿಲ್ ಲಿವ್ ಲಾಂಗ್, ಐ ವಿಲ್ ಬಿ ಸ್ಟ್ರಾಂಗ್ ಇನ್ ದ ನೇಮ್ ಆಫ್ ಜೀಸಸ್ ಅನ್ನೋದು ಬರಬೇಕು. ನಿಮ್ಮ ಮನಸ್ಸಾಕ್ಷಿಗೆ ತಕ್ಕನಂಗೆ ನೀನು ನಡ್ಕೊಂಡು ಹೋದರೆ, ನಿಮ್ಮ ಮನಸ್ಸಾಕ್ಷಿ ಹೇಳೋದನ್ನು ಕೇಳಿದ್ರೆ ನೀವು ಪ್ರೇಯರೇ ಮಾಡೋಕ್ಕಾಗಲ್ಲ. The blood of Christ will purify our consciences from sinful deeds so that we can worship the living God. Oh my God. ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು, ಎಲ್ಲರೂ ಹೇಳಿ, ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಯೇಸು ಕ್ರಿಸ್ತನ ರಕ್ತವು ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಸೊ ನೀವು ಮನಸ್ಸಾಕ್ಷಿಗೆ ತಕ್ಕನಾಗಿ ಇನ್ಮೇಲೆ ನಡೆಯೋದು ಬೇಡ. ನಿಮ್ಮ ಮನಸ್ಸು ಒಳ್ಳೆಯವನಂತನಾದರೂ ಹೇಳಿ, ಕೆಟ್ಟನಾದರೂ ಅಂತನಾದರೂ ಹೇಳಿ, ಆದರೆ ಒಳ್ಳೆಯವನಾಗಿ ಇರೋದಕ್ಕೆ ಪೌಲನ್ ಪ್ರಯತ್ನ ಪಟ್ಟಂಗೆ ನಿಮ್ಮ ಮನಸ್ಸಾಕ್ಷಿನ ನೀವು ಒಳ್ಳೆಯವರು ಅಂತ ಹೇಳೋ ಥರ ಟ್ರೈ ಮಾಡಿ. ಅದಕ್ಕೆ ಏನಾದರೂ ಮಾಡಿ ಯಾರಿಗಾದ್ರೂ ಓಡಿ ನನ್ನ ಮನಸ್ಸಾಕ್ಷಿ ಕರೆಕ್ಟಿಗೆ ಐತೆ ಅಂತ ಹೋಗ್ಬಾರ್ದು. ಮನಸ್ಸಾಕ್ಷಿನೇ ಫಸ್ಟ್ ಲೆವೆಲ್. ನನಗೆ ಗೊತ್ತು ನನ್ನ ಮನಸ್ಸಾಕ್ಷಿ ಕರೆಕ್ಟಿಗಿದೆ ಅನ್ನೋ ಲೆವೆಲಲ್ಲೂ ನಾವು ಇರಬೇಕು. ಅದಕ್ಕಿಂತ ಮೇಲಾಗಿ ವರ್ಡ್ ಸೇಸ್ ಜೀಸಸ್ ಕ್ರೈಸ್ಟ್ ಬ್ಲಡ್ ಕ್ಲೆನ್ಸಸ್ ಅವರ್ ಕಾನ್ಷಿಯನ್ಸ್. ಎರಡನೇದು. ಮೂರನೇದು ಲೆವೆಲ್ ಹೆಂಗೆ ಗೊತ್ತಾ? ಹೋಲಿ ಸ್ಪಿರಿಟ್ ಇನ್ಸೈಡ್ ಎಸ್ ಥ್ರೂ ಅವರ್ ಸ್ಪಿರಿಟ್ ಈ ಟಾಕ್ಸ್. ಕಮ್ಯುನಿಕೇಷನ್ ನಮ್ಮ ಒಳಗಡೆ ಇರುತ್ತೆ, ಅಲ್ಲಿ ದೇವ್ರು ಮಾತಾಡ್ತಾ ಇರ್ತಾರೆ. ಸೊ ಒಳಗಡೆ ದೇವ್ರು ಏನು ಹೇಳ್ತಾರೆ ಸ್ಪಷ್ಟವಾಗಿ ಕೇಳ್ಸೋಕ್ಕಾಗಿಲ್ಲ ಅಂದ್ರೇ ನಾವು ವಾಕ್ಯದ ಮುಖಾಂತರ ಹೋಗ್ಬೋದು. ವರ್ಡ್, ಗಾಡ್ ಸ್ಪೀಕ್ಸ್ ಥ್ರೂ ವರ್ಡ್. ಪ್ರಸಂಗದ ಮುಖಾಂತರ ದೇವ್ರು ನಿನ್ನೊಂದಿಗೆ ಮಾತನಾಡ್ತಾರೆ, ಮನಸ್ಸಾಕ್ಷಿಯ ಮುಖಾಂತರ ದೇವ್ರು ಮಾತಾಡ್ತಾರೆ, ದೇವರ ಆತ್ಮನ ಮುಖಾಂತರ ನಿಮ್ಮ ಆತ್ಮದಲ್ಲಿ ಸ್ಪಿರಿಟ್ ಟು ಸ್ಪಿರಿಟ್ ದೇವ್ರು ಮಾತನಾಡ್ತಾರೆ. ಮೂರು ವಿಧದಲ್ಲಿ ದೇವ್ರು ಮಾತನಾಡ್ತಾರೆ. ಪಾಸ್ಟರ್ ದೇವ್ರು ಹೆಂಗೆ ಮಾತಾಡ್ತಾರೆ ನನ್ನ ಕೈಲಿ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಫಿಲಿಪ್ ಪಾಸ್ಟರ್ ಹೇಳೋದನ್ನು ಕೇಳಿ. ಐ ಆಮ್ ಸ್ಪೀಕಿಂಗ್ ಥ್ರೂ ದ ವರ್ಡ್. ವಾಕ್ಯದ ಮುಖಾಂತರ ದೇವ್ರು ಮಾತಾಡ್ತಾರೆ. ಐ ಮೀನ್ ಇವತ್ತು ಯಾರಾದರೂ ನೀನು ಸರಿ ಇಲ್ಲ, ಇನ್ಮೇಲೆ ನಿನಗೆ ಆಶೀರ್ವಾದ ಬರಲ್ಲ, ನೀನು ಚೆನ್ನಾಗಿರಲ್ಲ ಅಂದರೆ ಅದನ್ನು ಎತ್ತಾಕಿ, ಅದನ್ನು ಬಿಟ್ಟಾಕಿ, ಅದನ್ನು ಬಿಸಾಕಿ, ಇವತ್ತು ನಾನು ಹೇಳ್ತೀನಿ ನೀವು ಚೆನ್ನಾಗಿರ್ತೀರ. ನಿಮ್ಮ ಮನಸ್ಸಾಕ್ಷಿಗಿಂತ ದೊಡ್ಡವರೊಬ್ಬರು ಇದ್ದಾರೆ. ಯೇಸುವಿನ ರಕ್ತ ನಿನ್ನ ಮನಸ್ಸಾಕ್ಷಿನ ಶುದ್ಧಿ ಮಾಡಿದೆ. ನೀವು ಚೆನ್ನಾಗಿರ್ತೀರ, ಆಶೀರ್ವಾದವಾಗಿರ್ತೀರ. ಎಲ್ಲ ರಿಪೋರ್ಟ್ಗಳು ಚೇಂಜ್ ಆಗುತ್ತೆ. ಬರದೇ ಇರುವಂಥ ದುಡ್ಡೆಲ್ಲ ನಿಮ್ಮ ಹತ್ರ ಬರುತ್ತೆ. ಎಲ್ಲ ಕ್ಯಾನ್ಸರ್ಗಳು ಕ್ಯಾನ್ಸಲ್ ಆಗುತ್ತೆ. ನೀವು ಆಶೀರ್ವಾದವಾಗಿರ್ತೀರ, ಚೆನ್ನಾಗಿರ್ತೀರ. ಗಾಡ್ ಬ್ಲೆಸ್ ಯು. Conviction comes from the Holy Spirit. Condemnation comes from the evil spirit. Conviction comes from the Holy Spirit. Conviction ಅಂದರೆ ಹೌದು ನಾನು ಇದನ್ನು ಮಾಡಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ, ಇನ್ನೂ ಚೆನ್ನಾಗಿ ಕೊಡೋಣ, ಇನ್ನೂ ಚೆನ್ನಾಗಿ ಪ್ರೇಯರ್ ಮಾಡ. ಕನ್ವಿಕ್ಷನ್. ದೇವ್ರು ಮಾತಾಡಿ ನಿಮ್ಮ ನೀನೇನಕ್ಕೂ ಯೂಸ್ ಇಲ್ಲ, ನೀನು ಅಷ್ಟೇ. ಕಂಡಮ್ನೇಷನ್, ಇಟ್ಸ್ ಫ್ರಮ್ ಈವಿಲ್ ಸ್ಪಿರಿಟ್. ಸೊ ಪವಿತ್ರಾತ್ಮನು ನಿಮ್ಮನ್ನು ಕನ್ವಿಕ್ಷನ್ ಮಾಡಿದ್ದಾರೆ ಅನ್ನೋದರಲ್ಲಿ ಯಾವ ಸಂದೇಹನೂ ಇಲ್ಲ. ಆಮೆನ್. ರೈಟ್, ಓಕೆ. ಈಗ ಸಭೆಯಲ್ಲಿರೋರಿಗೂ ಆನ್ಲೈನಲ್ಲಿ ನೋಡ್ತಾ ಇರೋರಿಗೂ ದೇವ್ರಿಗಾಗಿ ಕೊಡುವಂಥ ಸಮಯ ಹೇಗೆ ಕೊಡಬೇಕು, ಕೊಡುವುದರ ಮುಖಾಂತರ ನಾವು ಆಶೀರ್ವದಿಸಲ್ಪಡ್ತೀವಿ.
ಸೊ ಈ ಸೇವೆಗೆ ಅನೇಕರು ಈಗಾಗಲೇ ಅವರ ಟೈತು, ಅವ್ರ ದಶಮಾಂಶ, ಅವ್ರ ಕಾಣಿಕೆಗಳನ್ನು, ಪ್ರೀತಿಯ ಕಾಣಿಕೆ ಈ ರೀತಿ ಈ ಸೇವೆಗಾಗಿ ಬಿತ್ತುತ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಸೇವೆಯಲ್ಲಿ ಕನೆಕ್ಟೆಡ್ ಆಗಿದ್ದಾರೋ, ನಮ್ಮ ವಾಕ್ಯದಲ್ಲಿ, ನಮ್ಮ ಮಿನಿಸ್ಟ್ರಿಯಲ್ಲಿ ಕನೆಕ್ಟೆಡ್ ಆಗಿದ್ದಾರೋ, ದೇವರು ಅವ್ರನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್. ಸರ್, ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪಿಯ ಸ್ತೋತ್ರಪ್ಪ, ಇವತ್ತು ವಾಕ್ಯವನ್ನು ಕೇಳಿದಂಥ ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲ ದೇವರ ಮಕ್ಕಳನ್ನು ನಾನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಇವತ್ತು ಮನಸ್ಸಾಕ್ಷಿಯನ್ನು ನಿನ್ನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ನಿನ್ನೊಂದಿಗೆ ಐಕ್ಯತೆಯಲ್ಲಿ ಇನ್ನೂ ದೃಢವಾಗಿ ನೆಲೆಗೊಳ್ಳಲು ಈ ವಾಕ್ಯದ ಮುಖಾಂತರ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ಎಲ್ಲರೂ ಸೇರಿ ಹೇಳೋಣವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೂ ಆನ್ಲೈನಲ್ಲಿ ನೋಡ್ತಾ ಇರುವಂಥ ದೇವರ ಮಕ್ಕಳೊಂದಿಗೆ ಎಲ್ಲ ಪರಿಶುದ್ಧವಂತರೊಂದಿಗೂ ಇರಲಿ. ಆಮೇನ್, ಆಮೇನ್, ಆಮೇನ್.